ಹಾಯ್ ಹಲೋ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಥವಾ ಯಾವ ಒಂದು ಪಾಠದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು ಅಂತ ಹೇಳಿದ್ರೆ, ಬಿಕಾಮ್ ಫೋರ್ತ್ ಸೆಮ್ನಲ್ಲಿ ಬರ್ತಾ ಇರತಕ್ಕಂತಹ ಸಂಗಾತಿಗಳು ಅಂತಕ್ಕಂಥ ಒಂದು ಪಾಠವನ್ನ ಅಥವಾ ಪಾಠದ ವಿಶ್ಲೇಷಣೆಯನ್ನ ಇವತ್ತು ನಾವು ನೋಡ್ತಾ ಹೋಗೋಣ. ಈ ಪಾಠದಲ್ಲಿ ನಮಗೆ ಮುಖ್ಯವಾಗಿ ಏನನ್ನ ಹೇಳಕ್ ಹೋಗುತ್ತೆ ಅಂತ ಹೇಳಿದ್ರೆ, ಸಂಬಂಧಗಳು, ಆ ಸಂಬಂಧಗಳ ನೆಲೆಗಳು, ಅದರ ಪರಿಸ್ಥಿತಿ ಹೇಗಿರುತ್ತೆ, ಅದಾದ ಮೇಲೆ ಜಾತಿ ಅಸಮಾನತೆಯ ಒಳಗಡೆ ಧರ್ಮದ ಅಸಮಾನತೆ ಅನ್ನೋದು ಕೂಡ ಹೇಗಿದೆ, ಒಂದು ಧರ್ಮದವರು ಇನ್ನೊಂದು ಧರ್ಮದವರನ್ನ ಹೇಗೆ ನೋಡ್ತಾರೆ, ಇನ್ನೊಂದು ಧರ್ಮದವರು ಈ ಧರ್ಮವನ್ನ ಹೇಗೆ ನೋಡ್ತಾರೆ, ಅದರ ಮೂಲಕವಾಗಿ ಧರ್ಮ ಬೇರೆಯಾಗಿದ್ದಾಗ್ಲೂ ಕೂಡ ಅವರ ನಡುವೆ ಇರತಕ್ಕಂತಹ ಸ್ನೇಹ ಸಂಬಂಧ ಯಾವ ರೀತಿ ಇರುತ್ತೆ ಅನ್ನೋದೆಲ್ಲವನ್ನು ಕೂಡ ನಾವು ಈ ಪಾಠದಲ್ಲಿ ತಿಳ್ಕೊಳ್ತಾ ಹೋಗ್ಬೋದು. ಸೊ ಹಾಗಾದ್ರೆ ಈ ಪಾಠವನ್ನ ಇವಾಗ ನೋಡ್ತಾ ಹೋಗೋಣ. ಸಂಗಾತಿಗಳಲ್ಲಿ ಮುಖ್ಯನಾಗಿ ಬರ್ತಾ ಇರತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಚೆನ್ನಯ್ಯ ಮತ್ತೆ ನಂಜವ್ವ ಅಂತ ಹೇಳಿ. ಇವೆರಡು ಮುಖ್ಯವಾಗಿರ್ತಕ್ಕಂಥ ಪಾತ್ರಗಳು. ಮತ್ತೆ ದಂಪತಿಗಳು ಇವರಿಬ್ರು. ಇವ್ರಿಗೆ 5 ಜನ ಮಕ್ಕಳು. ಒಬ್ಬ ತಿಮ್ಮೇಗೌಡ, ಇನ್ನೊಬ್ಬ ರಾಜಣ್ಣ, ಆಮೇಲೆ ಜವರಪ್ಪ, ಆಮೇಲೆ ಚಂದ್ರಪ್ಪ, ಆಮೇಲೆ ಭಾಗ್ಯ ಅಂತ ಹೇಳಿ ಒಬ್ಳು ಹೆಣ್ಣು ಮಗಳು. ಆಮೇಲೆ ಇದೇ ಪಾಠದಲ್ಲಿ ಬರ್ತಾ ಇರತಕ್ಕಂಥ ಇನ್ನೊಂದು ಫ್ಯಾಮಿಲಿ ಯಾವುದು ಅಂತ ಹೇಳಿದ್ರೆ ಅಬ್ದುಲ್ ಅಜೀದ್ ಮತ್ತೆ ಫಾತಿಮಾ. ಇವರಿಬ್ರಿಗೆ ಒಬ್ಬ ಮಗ, ಅದಾದ್ಮೇಲೆ ಜಮೀಲೆ ಅಂತ ಹೇಳಿ ಒಬ್ಳು ಮಗಳು ಕೂಡ ಇರ್ತಾಳೆ. ಇವರ ನಡುವೆ ನಡೀತಾ ಇರತಕ್ಕಂತಹ ಒಂದು ಆ ಅಂಶವನ್ನ ನಾವು ಈ ಪಾಠದಲ್ಲಿ ನೋಡ್ತಾ ಹೋಗ್ಬೋದು. ಸೊ ಟೋಟಲ್ ಸಂಗಾತಿಗಳು ಅಂದ್ರೆ ಇವರಿಷ್ಟು ಪಾತ್ರಗಳು ಬರ್ತಾ ಹೋಗ್ತವೆ ಅನ್ನೋದನ್ನ ನಾವು ಗಮನಿಸ್ಕೊಳ್ತಾ ಹೋಗ್ಬೋದು. ಸೊ ಹಾಗಾದ್ರೆ ಪಾಠ ಅನ್ನೋದು ಶುರುವಾಗ್ತಾ ಹೋಗುತ್ತೆ. ಸೊ ಸಂಗಾತಿಗಳು ಪಾಠ ಶುರುವಾಯ್ತು. ಇಲ್ಲೇನಾಗ್ತಾ ಇದೆ, ಚೆನ್ನಯ್ಯ ಮತ್ತೆ ನಂಜವ್ವ ಇಬ್ರು ಕೂಡ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ಅಸ್ತಿಪಾಳ್ಯ ಅಂತ ಹೇಳಿ ಒಂದು ಊರು. ಆ ಊರಿನಲ್ಲಿ ಯಾರು, ಚೆನ್ನಯ್ಯ ಮತ್ತೆ ನಂಜವ್ವ, ಇವರ ಮಗ ಆ ಸಲ ಏನಾಗಿದ್ದಾನೆ, SSLC ಎಕ್ಸಾಮ್ಗೆ ಕೂತ್ಕೊಂಡಿದ್ದಾನೆ. 44 ಜನರಲ್ಲಿ 4 ಜನ ಪಾಸ್ ಆಗಿದ್ದಾರೆ. ಆ 4 ಜನರಲ್ಲಿ ಇವನು ಕೂಡ ಒಬ್ಬ. ಸೊ ಆದ್ರಿಂದ ತನ್ನ ಮಗ ಹೆಂಗಿದ್ರು ಪಾಸ್ ಆಗಿ ಹೋಗಿದ್ದಾನಲ್ಲ, ಮುಂದಕ್ಕೆ ಏನು ಮಾಡಬೇಕು ಅಂತ ಹೇಳಿ ಕೇಳಿದಾಗ ಅವನು ಮುಂದಕ್ಕೆ ಓದಬೇಕು ಅನ್ನೋ ಆಸೆಯನ್ನ ವ್ಯಕ್ತಪಡಿಸ್ತಾನೆ. ಆದ್ರೆ ನಂಜವ್ವ ಏನ್ ಹೇಳ್ತಾಳೆ ಅಂತ ಹೇಳಿದ್ರೆ, ನೋಡಪ್ಪ, ನಿನ್ನಷ್ಟೇ ಅಂತೆ ನಮ್ಮೂರಲ್ಲಿ ಇರ್ತಕ್ಕಂತಹ ರಾಮಪ್ಪ, ಪುಟ್ಟಣ್ಣ, ಬೋರೇಗೌಡ ಅವರೆಲ್ಲರೂ ಓದಿರ್ತಕ್ಕಂಥದ್ದು. ಸೊ ಅವರು ಹೆಂಡತಿ ಮಕ್ಕಳನ್ನ ಕಟ್ಕೊಂಡು ಚಂದಾಗಿಲ್ವಾ, ನೀನು ಅದೇ ಮೇಷ್ಟ್ರ ಕೆಲಸವನ್ನು ಮಾಡ್ಕೊಂಡು ಚಂದಾಗಿರ್ಬೋದಲ್ವಾ ಅಂತ ಹೇಳಿದ್ಮೇಲೆ ಚೆನ್ನಯ್ಯ ಏನ್ ಹೇಳ್ತಾನೆ, ಅವ್ನು ಎಲ್ಲಿವರೆಗೂ ಓದಬೇಕು ಅಂತ ಅನ್ಸುತ್ತೋ ಅಲ್ಲಿವರೆಗೂ ಓದ್ಲಿ ಬಿಡ ಅಂತ ಅವನು ಅನ್ಕೊಳ್ತಾನೆ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ರಾಜಣ್ಣ ಏನ್ ಹೇಳಿರ್ತಾನೆ ಅಂದ್ರೆ, ನಾನು BA ವರ್ಗು ಓದಬೇಕು ಅಂತ ಅನ್ಕೊಂಡಿದೀನಿ ಅಂತ ಹೇಳ್ತಾನೆ. ಸೊ BA ಓದವ್ರೆ ಅಂತ ಹೇಳಿದ ತಕ್ಷಣ ಅವನಿಗೊಬ್ರು ನೆನಪಾಗ್ತಾರೆ. ಯಾರು ಅಂತ ಹೇಳಿದ್ರೆ, ಹೊಸಳ್ಳಿಗೆ ಬರ್ತಾ ಇರತಕ್ಕಂತ ಲಿಂಗಾಯತರ ಸಿದ್ದಪ್ಪಸಪ್ಪನವರು. ಅವರು ಡೆಪ್ಯೂಟಿ ಕಮಿಷನರ್ ಆಗ್ಬಿಟ್ಟಿರ್ತಾರೆ, DC. ಸೊ ಅದು ಅವ್ರ ಕಣ್ಮುಂದೆ ಬಂದ್ಬಿಡುತ್ತೆ. ನನ್ನ ಮಗ BA ಅಂತ ಹೇಳಿದ ತಕ್ಷಣ ಅವ್ರು ನೆನಪಾಗಿ ಹೋಗ್ತಾರಲ್ವಾ, ಹೆಂಗಿದ್ರು ಅದನ್ನೇ ಓದ್ಲಿ ಬಿಡು, ನಮ್ ಕಷ್ಟ ನಮಗೆ, ನಾವು ಯಾವಾಗ್ಲೂ ಕೂಡ ಸಾಲ ಮಾಡ್ತೀವಿ, ಸಾಲ ತೀರಿಸ್ಕೊಳ್ತೀವಿ. ಸೊ ಹಾಗೆ ನಮ್ಮ ಬದುಕು ಅನ್ನೋದು ಹೋಗ್ತಾ ಇರತ್ತೆ. ಆದ್ರೆ ನನ್ನ ಮಗ ಮುಂದಕ್ಕೆ ಓದ್ತಾನೆ ಅಂತ ಹೇಳಿದ ಮೇಲೆ ನಮ್ ಕಷ್ಟ ನಮ್ಗಿರ್ಲಿ, ಅವನು ಆ ಕಷ್ಟಗಳನ್ನೆಲ್ಲವನ್ನ ಯಾಕೆ ತನ್ನ ಮಗನ ಆಸೆ ಮೇಲೆ ನಾವು ಹಾಕಬೇಕು, ಹೆಂಗಿದ್ರು ನಮಗೆ ಸಾಲ ಕೊಡೋದಕ್ಕೆ ಅಂತ ಹೇಳಿ ಹೊಸಳ್ಳಿ ಲಿಂಗಾಯತರು ಇದ್ದೇ ಇದ್ದಾರೆ, ಅವ್ರ ಹತ್ರ ಈಸ್ಕೊಳ್ಳೋಣ, ಮಾಡೋಣ, ಇವನ್ಗೆ ಓದ್ಸೋಣ ಅಂತ ಹೇಳಿ ಅವನು ಹೇಳ್ತಾನೆ. ಅದಾದ್ಮೇಲೆ ಮಹಾದೇವಪ್ಪನ ಹೋಟ್ಲಲ್ಲೂ ಕೂಡ ಮಹಾದೇವಪ್ಪನು ಕೂಡ ಹೇಳ್ತಾ ಇದ್ದ, ನೀನು ತುಂಬಾ ಚೆನ್ನಾಗಿ ಓದ್ತಾನೆ ಅಂತ ಮುಂದಕ್ಕೆ ಓದ್ಸು ಅಂತ ಅವರು ಕೂಡ ಹೇಳ್ತಾ ಇದ್ರು. ಅದಕ್ಕೆ ನಾನು ಒಂದೇ ಸಲ ಹೇಳ್ತಾರೆ ಅವ್ರನ್ನು ಕೂಡ, ಏನಂತ ಹೇಳಿ, ಒಂದೇ ಸರಿಗೆ SSLC ಗೆಟನ್ ಆಗ್ಬಿಟ್ನಂತೆ ನಿನ್ನ ಮಗ ಅಂತ ಹೇಳಿ ಕೇಳ್ತಾ ಇದ್ರು. ಅವಾಗ್ಲೂ ಅವನಿಗೆ ಖುಷಿ ಅನ್ನೋದು ಆಗಿತ್ತು. ಸೊ ಅದನ್ನೆಲ್ಲವನ್ನ ಯೋಚನೆ ಮಾಡ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಚೆನ್ನೈನಿಗೆ ಇನ್ನೂ ಕೆಲವೊಂದಷ್ಟು ಮಾತುಗಳು ನೆನಪಾಗ್ತಾ ಹೋಗುತ್ತೆ. ಏನು, ನಮ್ಮೂರಲ್ಲಿ ಎಂತೆಂಥವ್ರು ಹೆಂಗೆಂಗೋ ಇದ್ದಾರೆ, ಅವ್ರ ಮಕ್ಕಳೆಲ್ಲರೂ ಕೂಡ ಏನಾಗಿಲ್ಲ, ಈ SSLCಯನ್ನ ಪಾಸ್ ಮಾಡ್ಕೊಳಕ್ಕಾಗಿಲ್ಲ. ಆದ್ರೆ ನನ್ನ ಮಗ ಪಾಸ್ ಮಾಡ್ಕೊಂಡ್ಬಿಟ್ಟವನಲ್ವಾ ಅಂತ ಹೇಳಿ, ಹೆಂಗಿದ್ರು ಮುಂದಕ್ಕೆ ಅವನು ಓದಬೇಕು ಅಂತ ಹೇಳಿ ಬಯಕೆ ಆಗ್ತಾ ಇದೆ. ಸೊ ಅದನ್ನ ನಾವು ಹೇಗೆ ಮಾಡಿ ಮುಂದಕ್ಕೆ ಕಳ್ಸೋಣ ಅಂತ ಹೇಳಿ ಚೆನ್ನಾಗಿ ಯೋಚನೆ ಮಾಡ್ತಾ ಇರ್ಬೇಕಾದಾಗ, ಈಗ ಅಕಸ್ಮಾತ್ ಇವಾಗ ನಾವೇನೋ ಯೋಚನೆ ಮಾಡ್ಬಿಟ್ಟು ಅವನಿಗೆ ಈಗ ನಾವೇನ್ ಮಾಡ್ತೀವಿ, ಅವನಿಗೆ ಓದ್ಸಕ್ಕೆ ಅಂತ ಹೇಳಿ ಕಳಿಸ್ಬಿಡ್ತೀವಪ್ಪ. ಅವಾಗ ಹಣಕಾಸಿಗೆ ತೊಂದರೆ ಆದ್ರೆ ಮಧ್ಯದಲ್ಲೇ ನಾವೇನೋ ಬಿಡಿಸ್ಬೇಕಾಗತ್ತ ಅವನನ್ನ. ಸೊ ಆತರ ಎಲ್ಲ ಯಾಕೆ ಅನ್ಕೋಬೇಕಾಗತ್ತೆ. ಅದಾದ್ಮೇಲೆ ನಮಗ್ ಸಂಬಂಧಪಟ್ಟಿರ್ತಕ್ಕಂಥವ್ರು ಯಾರಾದ್ರೂ ಯಾವ್ದಾದ್ರು ಊರಲ್ಲಿ ಇದ್ದಾರಾ ಅಂತ ಹೇಳಿ ಯೋಚನೆ ಮಾಡ್ಬೇಕು ಅಂತ ಹೇಳಿ ಅವ್ರು ಯೋಚನೆ ಮಾಡ್ತಾ ಇರ್ತಾರೋ. ಬೆಂಗಳೂರು ಇಲ್ಲ ಮೈಸೂರು ಈ ಕಡೆ ಯಾರಾದ್ರೂ ಇದ್ದಾರಾ, ಅಲ್ಲಿಗೆ ಹೋಗಿ ಕಳ್ಸೋಣ ಅಂತ ಹೇಳಿದ್ರೆ ಅಲ್ಲೂ ಕೂಡ ಯಾರು ಇಲ್ಲ. ತನ್ನ ಕಡೆನೂ ಯೋಚನೆ ಮಾಡ್ತಾರೆ, ಅವ್ರ ಕಡೆನೂ ಕೂಡ ಯೋಚನೆ ಮಾಡ್ತಾರೆ. ಯಾರು ಕೂಡ ಇಲ್ವಲ್ಲ, ಯಾರು ಇಲ್ಲ ಅಂತ ಹೇಳಿದ್ಮೇಲೆ ಎಲ್ಲಿ ಬಿಟ್ಟು ಓದಿಸೋದು ಅಂತ ಹೇಳಿ ಅವ್ನು ಯೋಚನೆ ಮಾಡ್ತಾನೆ. ಹೆಂಗಿದ್ರು ತನ್ನ ಮಗ ಮುಂದೆ PUC ಓದಕ್ಕೆ ಅಂತ ಹೇಳಿ ಅಂತ ಅನ್ಕೊಂಡಿದ್ದಾರೆ. ಅವನನ್ನ ಬೇರೆ ಎಲ್ಲಾದ್ರೂ ಯಾರ ಮನೆಗಾದ್ರೂ ಬಿಡ್ಬೇಕು ಅಂತ ಅನ್ಕೊಂಡ್ರೆ ಇವಾಗ ರೂಮ್ ಮಾಡಿ ಅಲ್ಲೆಲ್ಲಾದ್ರೂ ಬಿಡ್ಬೇಕಾಗತ್ತೆ. ಸೊ ನನ್ನ ಮಕ್ಕಳು ಯಾವತ್ತೂ ಕೂಡ ಅಂದ್ರೆ ಈ ಅಸ್ತಿಪಾಳ್ಯ ಆಗ್ಲಿ ಅಥವಾ ದುರ್ಗಾ ಬಿಟ್ರೆ ಇಲ್ಲಿಂದ ಅವ್ರು ಮುಂದಕ್ಕೆ ಹೋಗೇ ಇಲ್ಲ. ಮುಂದೆ ಯಾವ ಊರು ಕೂಡ ಅವ್ರಿಗೆ ಗೊತ್ತೇ ಇಲ್ಲ. ಅಂತ ಸ್ಥಿತಿಲಿ ಅವ್ರನ್ನ ಕಳ್ಸಕ್ಕಾಗತ್ತಾ. ಸೊ 4 ಇವನಿಗೆ ಇರ್ತಕ್ಕಂಥ ಗಂಡು ಮಕ್ಕಳಲ್ಲಿ
ಅವನು ಇಬ್ಬರನ್ನ ವಿದ್ಯಾವಂತರನ್ನಾಗಿ ಅಂದ್ರೆ ಎಜುಕೇಟೆಡ್ ಆಗಿ ಮಾಡಬೇಕು ಅಂತ ಹೇಳಿ ಅನ್ಕೊಳ್ತಾನೆ. ಸೊ ಹಾಗೆ ಅವನು ಮುಂದುವರ್ಸ್ತಾನು ಕೂಡ ಇರ್ತಾನೆ. ಅದ್ರ ಜೊತೆಗೆ ಇನ್ನೊಂದೇನ್ ಅನ್ಕೊಳ್ತಾನೆ ಅಂತ ಹೇಳಿದ್ರೆ, ಊರಲ್ಲಿ ನಮ್ಗಿರ್ತಕ್ಕಂತಹ ಸ್ಥಿತಿಗಿಂತ ಇನ್ನೂ ತುಂಬಾ ಚೆನ್ನಾಗಿರ್ತಕ್ಕಂಥ ಸ್ಥಿತಿವಂತರು ಕೂಡ ಇದ್ದಾರೆ. ಅವ್ರ ಮಕ್ಕಳು ಕೂಡ ಈ ತರ SSLC ಯನ್ನ ಪಾಸ್ ಮಾಡ್ಕೊಂಡಿಲ್ಲ, ನಾವು ಮಾಡ್ಕೊಂಡಿದ್ದೀವಲ್ವಾ ಅಂತ ಹೇಳಿ ಅವನು ಯೋಚನೆ ಮಾಡ್ಕೊಂಡು ತನಗೆ ಸಂಬಂಧಪಟ್ಟಿರುವಂತವ್ರು ಬೆಂಗಳೂರೋ ಅಥವಾ ಮೈಸೂರೋ ಅಥವಾ ಯಾರಾದ್ರೂ ಪಾಸ್ ಮಾಡ್ಕೊಂಡು ಊರ್ ಹೊರಗಡೆ ಹೋಗಿರ್ತಕ್ಕಂಥವ್ರು ಅಥವಾ ಫೇಲ್ ಆಗಿ ಬೇರೆ ಏನಾದ್ರು ವ್ಯಾಪಾರ ಮಾಡ್ಕೊಂಡು ಎಲ್ಲಾದ್ರೂ ಇರ್ತಕ್ಕಂಥವ್ರ ಬಗ್ಗೆ ಅವನು ಯೋಚನೆ ಮಾಡ್ತಾ ಹೋಗ್ತಾನೆ. ಯಾರು ಕೂಡ ಸಿಗೋದಿಲ್ಲ. ಸಂಬಂಧಿಕರಲ್ಲಿ ಓದ್ದೋರು ಇಲ್ಲ, ಆ ಕಡೆ ಓದ್ದೋರು ಕೂಡ ಇಲ್ಲ ಅನ್ನೋದು ಇಬ್ರಿಗೂ ತಿಳ್ಕೊತಾರೆ. ಸರಿ ಆಯ್ತು, ಇವಾಗ ಏನ್ ಮಾಡೋದು ಅಂತ ಹೇಳಿ ಅವಾಗ್ಲಿಂದ ನಾನು ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳಿ ಇಬ್ರು ಯೋಚನೆ ಮಾಡ್ತಾ ಇರ್ಬೇಕಾದಾಗ ನಂಜವನಿಗೆ ಏನಾಗತ್ತೆ, ನಿದ್ದೆ ಹತ್ತುತ್ತಾ ಇರತ್ತೆ. ಆ ಟೈಮಲ್ಲಿ ಇವನಿಗೆ ನೆನಪಾಗ್ಬಿಡತ್ತೆ, ಯಾರಿದ್ದಾರಲ್ಲ ನಮ್ಮ ಅಜೀಬ್ ಸಾಬ್ರು ಇದ್ದಾರಲ್ವಾ, ಅವನ ಹತ್ರಕ್ಕೆ ಅಂದ್ರೆ ಅವನ ಹತ್ರಕ್ಕೆ ಬಿಡ್ಬೋದಲ್ವಾ ಅನ್ನೋ ಮಟ್ಟಕ್ಕೆ ಅವ್ನು ಯೋಚನೆ ಮಾಡ್ತಾನೆ. ಸೊ ಹೋದ್ಸಲ ಹೆಂಗಿದ್ರು ಬಂದು ಹಕ್ಕಿ ಮಿಲ್ಲಿಂಗ್ ಮಾಡಿಸ್ಕೊಂಡು ಹೋಗ್ಬೇಕ ಬಂದು ಅವ್ರು ಹೇಳಿರ್ತಕ್ಕಂಥ ಮಾತು ಏನು ಅಂತ ಹೇಳಿದ್ರೆ, ರಾಜಣ್ಣ ಇವಾಗ ಹೆಂಗಿದ್ರು SSLC ಗೆ ಕೂತ್ಕೊಂಡಿದ್ದಾನೆ, ಅವನು ಪಾಸ್ ಆಗ್ತಾನೋ ಫೇಲ್ ಆಗ್ತಾನೋ ಯಾವ್ದಕ್ಕೂ ಸಂಬಂಧಪಟ್ಟಂಗೆ ನಂಗೆ ಒಂದು ಪತ್ರ ಬರಿ ಅಂತ ಹೇಳಿದ್ರು. ಸೊ ಅದಕ್ಕೆ ಇವಾಗ ನೆನಪಾಗೋಯ್ತು, ಆ ಪತ್ರವನ್ನ ಬರೆಯೋಣ ಅಂತ ಹೇಳಿ ಅವನು ಅನ್ಕೊಳ್ತಾನೆ. ಸೊ ಅಂತವ್ರ ಮನೇಲಿ ಬಿಡಕ್ ಆಗ್ತದಾ, ಅವ್ರ ಮನೇಲಿ ಇಲ್ಲ ಆಗಲ್ಲ ಅಂತ ಹೇಳಿ ಅವಳು ಹೇಳ್ತಾಳೆ. ಅದಾದ್ಮೇಲೆ ಹೆಂಗಿದ್ರು ಅವ್ರು ಪತ್ರ ಬರಿ ಅಂತ ತಾನೇ ಹೇಳಿರೋದು, ಪತ್ರ ಹಾಕ್ತೀನಿ ಬಿಡು ಅಂತ ಹೇಳಿ ಅವ್ನು ಹೇಳ್ತಾನೆ. ಅದಕ್ಕೆ ಪತ್ರ ಬರೀತೀರಾ ಹಂಗಂದ್ರೆ ನೀವು ಅವ್ರನ್ನ ಬರಕ್ ಹೇಳಿ ಇಲ್ಲಿಗೆ ಬಂದು ಹೋಗ್ಲಿ, ಒಂದೆರಡು ದಿನ ಇದ್ದು ಹೋಗ್ಲಿ ಅನ್ನೋ ರೀತಿನಲ್ಲಿ ಪತ್ರವನ್ನು ಬರಿ ಅಂತ ಹೇಳಿ ಅವನು ಹೇಳ್ತಾನೆ. ಅವಳು ಹೇಳ್ತಾಳೆ. ಅವಾಗ ಅವಳಿಗೆ ಇನ್ನೂ ನಿದ್ದೆ ಅನ್ನೋದು ಹತ್ತುತ್ತಾ ಇರತ್ತೆ. ಅವಳು ನನ್ ನಿದ್ದೆ ಬತ್ತೈತೆ ಅಂತ ಹೇಳ್ಬಿಟ್ಟು ಅವಳು ಮಲ್ಕೊಳ್ಳೋಕೆ ಮುಂದಾಗ್ತಾ ಹೋಗ್ತಿರ್ತಾಳೆ. ಈ ಕಡೆ ಇರ್ತಕ್ಕಂಥ ಚೆನ್ನಯ್ಯ ಏನ್ ಮಾಡ್ತಾನೆ, ಮಾತಾಡ್ತಾ ಇರ್ತಕ್ಕಂಥವ್ನು ಆಗ್ಲೇ ರಾಜಣ್ಣ ಏನ್ ಮಾಡ್ತಾ ಇರ್ತಾನೆ, ಅವನೇನೋ ಕುತ್ಕೊಂಡು ಓದ್ತಾ ಇರ್ತಾನೆ. ಆ ಕಡೆಗೆ ತಿರುಗ್ಬಿಟ್ಟು, ನೋಡಪ್ಪ ಯಾವ್ದೋ ಸರ್ಟಿಫಿಕೇಟ್ ಇದೆಲ್ಲ ಇಲ್ಲ ಅಂತ ಹೇಳ್ತಿದ್ದಲ್ಲ, ನಾಳೆ ಹೋಗ್ಬಿಟ್ಟು ಅದನ್ನೆಲ್ಲ ಇಸ್ಕೊಂಬರೋಣ, ಇವಾಗ ಹೋಗಿ ಮಲಕ್ಕೋ ಅಂತ ಹೇಳಿ ಅವನು ಕೂಡ ಹೇಳ್ತಾನೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ರಾಜಣ್ಣನು ಕೂಡ ಅಲ್ಲೇ ಜಾಗ ಇರ್ತಕ್ಕಂತಹ ಪಕ್ಕದಲ್ಲಿ ಹೋಗಿ ಮಲ್ಕೊಳ್ತಾನೆ. ಈಗ ಎಲ್ಲರೂ ಕೂಡ ಮಲ್ಕೊಂಡಿದ್ದಾರೆ. ಇಲ್ಲಿ ತಾಯಿ ಪಕ್ಕ ಮಗಳು, ಈ ಕಡೆ ಮಕ್ಕಳು, ಈ ಕಡೆ ಮಕ್ಕಳು ಎಲ್ಲ ಮಲಗಿದ್ದಾರೆ. ಇವನ್ ಮಾತ್ರ ಇಲ್ಲಿ ಕೂತಿರ್. ಸೊ ಇವಾಗ ಏನ್ ಎಲ್ಲ ಮಕ್ಕಳನ್ನ ನೋಡ್ತಾರೆ. ಆ ಕಡೆಯಿಂದ ತಿಗಣೆ ಕಾಟ ಇವೆಲ್ಲವೂ ಕೂಡ ಅಲ್ಲಿ ಚಂದ್ರಪ್ಪ ಮಲಗೇನೆ. ಅದಾದ್ಮೇಲೆ ಹೆಣ್ಮಗಳು ಭಾಗ್ಯನು ಕೂಡ ಅಮ್ಮನ ಪಕ್ಕ ಮಲಗಿದ್ದಾಳೆ. ಇವರೆಲ್ಲರನ್ನ ನೋಡಿರ್ತಕ್ಕಂಥವನು ಏನ್ ಮಾಡ್ತಾನೆ, ತನ್ನ ಹೆಂಡತಿ ಹತ್ರ ಬಂದು ಅವಳಿಗೆ ತಿವಿತಾನೆ. ತಿವಿದ ಮೇಲೆ ಯಾರದು, ಅವಳು ತುಂಬಾ ನಿದ್ದೆ ಹೋಗಿರ್ತಾಳಲ್ಲ, ಯಾರದು ಹಿಂಗ್ ತಿವಿತಾವ್ರಲ್ಲ. ಅದಕ್ಕೆ ಅವ್ನು ಹೇಳ್ತಾನೆ, ನಾನ್ ಕಣೆ ಅಂತ ಹೇಳ್ಬಿಟ್ಟು ಅವ್ನು ಹೇಳ್ತಾನೆ. ಅದಾದ್ಮೇಲೆ ಯಾಕೆ ನಿನ್ಗೆ ಇನ್ನೂ ನಿದ್ದೆ ಬರ್ಲಿಲ್ವಾ ಅಂತ ಹೇಳಿ ಜೋರಾಗಿ ಸಿಟ್ಟಲ್ಲಿ ಹೇಳ್ತಾಳೆ. ಅದಕ್ಕೆ ಅವನು ಸುಮ್ಮನೆ ಇರ್ತಾನಲ್ವಾ, ಸುಮ್ಮನೆ ಇರೋದ್ರಿಂದ ಅವಳಿಗೆ ಏನೋ ಒಂದು ಅರ್ಥ ಆಗುತ್ತೆ. ಅದಕ್ಕೆ ಅವಳು ಏನ್ ಹೇಳ್ತಾಳೆ, ನಿನ್ಗೆ ಯಾವಾಗ್ಲೂ ಒಂದೇ, ಬೆಳೆದ ಮಕ್ಳು ಪಕ್ಕದಲ್ಲಿ ಮಲಗಿದ್ರು ಅದೇ ಅಂತ ಹೇಳಿ, ಅವು ಆಗ್ಲೇ ನಿದ್ದೆ ಹೋಗೋ ಬಾರೆ, ನಾನು ಮೈ ನೋವು ಬಂದ್ರು ಸತ್ರು ನೀನ್ ಮಾತ್ರ ನಿನ್ ಮುದಿ ಬಿಡ್ಬೇಡ ಬಿಡು ಅಂತ ಹೇಳ್ಬಿಟ್ಟು ಅವಳು ಹಂಗ ಅನ್ಕೊಂಡು ಸುಮ್ಮನೆ ಹಾಕ್ತಾಳೆ. ಸರಿ, ಇವಾಗ ಒಂದ್ ರೀತಿಯಾಗಿರ್ತಕ್ಕಂಥದ್ದು ಇಲ್ಲಿಗೆ ಕಂಪ್ಲೀಟ್ ಆಗ್ತದೆ. ಇದಾದ್ಮೇಲೆ ನೆಕ್ಸ್ಟ್ ಎಲ್ಲಿಗೆ ಬರ್ತದೆ ಅಂತ ಹೇಳಿದ್ರೆ, ಊರು ಹೊಸಳ್ಳಿ. ಅಲ್ಲಿ ಏನಾಗತ್ತೆ, ಒಬ್ಬ ಪೋಸ್ಟ್ಮನ್ ಶಿವಣ್ಣ ಅಂತ ಹೇಳಿ ಬರ್ತಾನೆ. ಈ ಶಿವಣ್ಣನಿಗೆ ಒಂದು ಪ್ರತಿ ತಿಂಗಳು ಅಥವಾ ಪ್ರತಿ ವರ್ಷಕ್ಕೋ ಒಂದೆರಡು ಮೂರು ಪತ್ರಗಳು ಬರ್ತಾನೆ ಇರ್ತವೆ. ಸೊ ಹಾಗೆ ಈ ಶಿವಣ್ಣನ್ಗೆ ಇವಾಗ ಒಂದು ಪತ್ರ ಬಂದಿದೆ. ಸೊ ಇರೋ ಪತ್ರವನ್ನ ಯಾರಿಗೆ ತಲುಪಿಸ್ಬೇಕಾಗಿದೆ ಅಂತ ಹೇಳಿದ್ರೆ ಚೆನ್ನೈನ್ಗೆ ತಲುಪಿಸ್ಬೇಕಾಗಿದೆ. ಆ ಚೆನ್ನೈನ್ಗೆ ಯಾರು ಬರ್ದಿದ್ದಾರೆ ಅಂತ ಹೇಳಿದ್ರೆ ಅಬ್ದುಲ್ ಅಜೀಜ್ ಸಾಬ್ರು ಬರ್ದಿದ್ದಾರೆ. ಸೊ ಯಾರಿಗೂ ಇಲ್ಲದೆ ಇರತಕ್ಕಂತ ಪತ್ರ ಇವನಿಗೆ ಯಾವಾಗ ನೋಡ್ರು ಬರ್ತಾನೆ ಇರ್ತವೆ. ಅದು ಅಲ್ಲದೆ ಈ ಶಿವಣ್ಣನಿಗೆ ಬರ್ತಾ ಇರ್ತಕ್ಕಂಥ ಪತ್ರಗಳನ್ನ ಯಾವ ಸಂದರ್ಭದಲ್ಲಿ ಇವನಿಗೆ ಕೊಡೋದಕ್ಕಾಗಲ್ಲ ಅಂತ ಹೇಳಿದ್ರೆ ಯಾರ ಕೈಲ ಕೊಟ್ಟು ಕಳಿಸ್ತಾ ಇರ್ತಾನೆ. ಆ ಕೊಟ್ಟು ಕಳಿಸ್ತಾ ಇರ್ತಕ್ಕಂಥವ್ರು ಕೂಡ ಏನ್ ಮಾಡ್ತಾರೆ, ಈ ಪತ್ರಗಳನ್ನ ಓದ್ಕೊಂಡು ಅದ್ರಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊತಾ ಇರ್ತಾರೆ. ಆಮೇಲೆ ಇವರು ಪತ್ರಗಳನ್ನ ತೆಗೆದುಕೊಂಡು ಅವರಿಗೆ ಯಾರಿಗ್ ತಲುಪಿಸ್ಬೇಕಾಗಿತ್ತು ಅವ್ರಿಗೆ ತಲುಪಿಸ್ಲಿಲ್ಲ ಅಂತ ಹೇಳಿದ್ರೆ ಅಷ್ಟೊತ್ತಿಗಾದ್ಮೇಲೆ, ಅಂದ್ರೆ ಈ ಎಲ್ಲ ತಲುಪಿಸಿದ್ದಲೆ ಆಗ್ದಲೆ ಇರೋ ಅಷ್ಟೊತ್ತಿಗೆ ಪತ್ರ ಬರ್ದಿರ್ತಕ್ಕಂಥವ್ರೆ ಆ ಊರಿಗೆ ಬಂದ್ಬಿಟ್ಟಿರ್ತಾರೆ. ಅದಾದ್ಮೇಲೆ ಈ ಪತ್ರ ಅವ್ರಿಗೆ ಹೋಗಿ ಸೇರಿರ್ತದೆ. ಇಂತಹ ಪರಿಸ್ಥಿತಿಯನ್ನು ಕೂಡ ಈ ಶಿವಣ್ಣ ಮಾಡ್ಬಿಟ್ಟಿರ್ತಾನೆ. ಸೊ ಹಾಗೆ ಇವಾಗ ಒಂದು ಅಬ್ದುಲ್ ಅಜೀಜ್ ಸಾಬ್ರು ಪತ್ರ ಅನ್ನೋದು ಬಂದಿದೆ. ಯಾವಾಗ ನೋಡಿದ್ರೆ ಈ ಸಾಬ ಯಾರಿಗೆ ಈ ಪತ್ರವನ್ನ ಬರೀತಾನೆ ಅಂತ ಹೇಳಿ ಅವನು ಅನ್ಕೊಳ್ತಾನೆ. ಅವಾಗ ಅವನೇ ಆ ಪತ್ರವನ್ನ ತೆಗೆದುಕೊಂಡು, ಅಂದ್ರೆ ಪೋಸ್ಟ್ ಕಾರ್ಡ್ ಅಲ್ಲಿ ಇರುತ್ತಲ್ಲ, ನೋಡಿ ಓದ್ಕೊಳ್ತಾನೆ. ಏನು ಯಾವಾಗ್ಲೂ ಬರೀತಾನಲ್ಲ, ಏನು, ಅಣ್ಣನವರಾದ ಶ್ರೀ ಚೆನ್ನಯ್ಯನವರಿಗೆ ಅಬ್ದುಲ್ ಅಜೀದ್ ಮಾಡುವ ಅನಂತ ವಿಜ್ಞಾಪನೆಗಳು ಅಂತ ಬರಿತಾನಲ್ಲ. ಇವನ್ಗೂ ಗೋಕುಲಾಷ್ಟಮಿಗೂ, ಇಮಾಮ್ ಸಾಹಿಬಿಗೂ ಗೋಕುಲಾಷ್ಟಮಿಗೂ ಏನ್ ಸಂಬಂಧ? ವರ್ಷಕ್ಕೆ ಆರು ತಿಂಗಳಿಗೋ ವರ್ಷಕ್ಕೋ ಎರಡೋ ಪತ್ರ ಬರಿತಾನೆ ಇರ್ತಾನಲ್ವಾ ಅಂತ ಹೇಳಿ. ಸರಿ ಆಯ್ತು, ಇವಾಗ ಹೆಂಗಿದ್ರು ಅವನು ಏನ್ ಮಾಡ್ತೇನೆ, ಈಗ ಅಷ್ಟು ದೂರ ಅಸ್ಥಿ ಪಳಿಕ್ ಹೆಂಗಪ್ಪ ಹೋಗೋದು, ಬರೀ ಒಂದೇ ಒಂದು ಪತ್ರಕ್ಕೆ ನಾನು ತೆಗೆದುಕೊಂಡು ಹೋಗ್ಬೇಕಲ್ಲ ಅಂತ ಹೇಳಿ ಯೋಚನೆ ಮಾಡಿ ಯಾರಾದ್ರೂ ಸಿಗ್ಬೋದೇನೋ ಅಂತ ಹೇಳಿ ಅಲ್ಲೇ ಇರ್ತಕ್ಕಂಥ ಅಪ್ಪನ ಹೋಟ್ಲಿಗೆ ಬರ್ತಾನೆ. ಬಂದ ಮೇಲೆ ಅಲ್ಲೇ ಅವನೇನ್ ಮಾಡ್ತಾನೆ,
ಚೆನ್ನಯ್ಯ ಇರೋದು ಕಾಣಿಸುತ್ತೆ. ತಗೊಳ್ಳೋ ನಿಂಗೊಂದು ಪತ್ರ ಬಂದಿದೆ ಅಂತ ಹೇಳಿ ಆ ಪತ್ರವನ್ನು ಅವನಿಗೆ ಕೊಡ್ತಾನೆ. ಪತ್ರವನ್ನು ಇಟ್ಕೊಂಡು ಹಿಂದೆ ಮುಂದೆ ಎಲ್ಲ ನೋಡ್ತಾ ಇರ್ತಾನೆ. ಅಷ್ಟೊತ್ತಿಗಾಗ್ಲೇ ಇವ್ನು ಶಿವಣ್ಣ ಏನ್ ಮಾಡ್ತಾನೆ, ತನ್ನ ಸೈಕಲ್ ಹತ್ಕೊಂಡು ಹೊರಟೋಗ್ಬಿಡ್ತಾನೆ. ಇವನು ಎಷ್ಟೋ ಕೂಗ್ಕೋತಾನೆ, ಈ ಪತ್ರ ಏನಿದೆ ಓದಿ ಓದಿ ಅಂತ ಹೇಳೋದಕ್ಕಾದ್ರೂ ಕೇಳೋಣ ಅಂತ ಹೇಳ್ಬಿಟ್ಟು. ಅಷ್ಟೊತ್ತಿಗೆ ಅವನೇನ್ ಮಾಡ್ತಾನೆ, ಹೊರಟೋಗ್ಬಿಡ್ತಾನೆ. ಆಮೇಲೆ ಹೆಂಗಿದ್ರು ಇದು ಪತ್ರ ಬರೆದಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಅಬ್ದುಲ್ ಅಜೀಜ್ ಸಾಬ್ರದೇ ಅಲ್ವಾ, ಹೆಂಗಿದ್ರು ಮನೇಲಿ ರಾಜಣ್ಣ ಇದ್ದಾನೆ, ಅವ್ನ ಕೈಲಿ ಹೋಗಿ ಓದ್ಸೋಣ ಬಿಡು ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ತಾನೆ, ತನ್ನ ತುಂಬುದೋಳನ ಒಳಗಡೆ ಇರ್ತಕ್ಕಂಥ ಪಾಕೆಟ್ ಒಳಗಡೆ ಆ ಪತ್ರವನ್ನ ಇಟ್ಕೊಂಡು ಮನೆ ಕಡೆಗೆ ಅವ್ನು ಬರ್ತಾನೆ. ಮನೆ ಕಡೆಗೆ ಬಂದಾಗ ರಾಜಣ್ಣ ಮನೇಲಿ ಇರ್ತಾನೆ. ಸೊ ರಾಜಣ್ಣನ ಕೈಯಲ್ಲಿ ಪತ್ರವನ್ನ ಕೊಡ್ತಾನೆ. ಪತ್ರವನ್ನ ಕೊಟ್ಟ ಮೇಲೆ ಈ ಕಡೆ ನಂಜವ್ವ ಏನ್ ಮಾಡ್ತಿರ್ತಾಳೆ, ತನ್ನ ಹರಿದೋಗಿರ್ತಕ್ಕಂಥ ರವಕೆಯನ್ನ ಹೊಲ್ಕೊಂಡು ಕೊಂಡಿರ್ತಾಳೆ. ಇವಾಗ ರಾಜಣ್ಣ ಪತ್ರದಲ್ಲಿ ಏನಿದೆ ಅನ್ನೋ ವಿಷಯವನ್ನ ಹೇಳ್ತಾ ಇದ್ದಾನೆ ಅಂತ ಎಲ್ಲರೂ ಕೂಡ ಕಿವಿ ಕೊಟ್ಕೊಂಡು ಆ ಕಡೆ ಕೇಳಿಸ್ತಾ ಕೂತ್ಕೊಳ್ತಾರೆ. ಅವನು ಓದಕ್ ಮುಂದಾಗ್ತಾನೆ. ಅಬ್ದುಲ್ ಅಜೀಜ್ ಸಾಬ್ರು, ಫಾತಿಮಾ, ಜಮೀಲ ಇಬ್ರು ಕೂಡ 3 ಜನ ಕೂಡ ಭಾನುವಾರ ಬರ್ತಾರೆ ಅಂತ ಹೇಳಿ ಪತ್ರದಲ್ಲಿ ಬರೆದಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಅಬ್ದುಲ್ ಅಜೀಜ್ ಸಾಬ್ರ ಮಗ PUC ಯನ್ನ ಪಾಸ್ ಮಾಡ್ಕೊಂಡಿದ್ದಾನೆ. ಅದಾದ್ಮೇಲೆ ಮಗಳು 7ರಿಂದ 8ನೇ ಕ್ಲಾಸ್ಗೆ ಹೋಗ್ತಾ ಇದ್ದಾಳೆ. ಸೊ ಇವಾಗ ನಾವು ಬರ್ತಾ ಇರೋದ್ರ ಜೊತೆನಲ್ಲಿ ಫಾತಿಮಾನು ಕೂಡ ಊರಿಗೆ ಬರ್ತಾ ಇದ್ದಾಳೆ ಅಂತ ಹೇಳಿ ಬರೀತಾನೆ. ಅದಕ್ಕೆ ನಂಜವ್ವನಿಗೆ ಖುಷಿ ಆಗೋಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇಷ್ಟು ವರ್ಷದಲ್ಲಿ ಯಾವಾಗ್ಲೂ ಬಲ್ಲೆ, ಇವಾಗಾದ್ರೂ ಬತ್ತಾವ್ರಲ್ವಾ ಅಂತ ಹೇಳಿ ನಂಜವ್ವನಿಗೆ ಫಾತಿಮಾ ಬರೋದು ಇಷ್ಟ ಆಗತ್ತೆ, ಖುಷಿ ಆಗತ್ತೆ. ಸೊ ಖುಷಿ ಆದ್ಮೇಲೆ ಅವ್ರಿಗೆ ಸರಿ ಇನ್ನು ಮುಂದೆ ಮಾತಾಡ್ಕೋಬೇಕು ಅನ್ನೋ ಟೈಮಲ್ಲಿ ಅನ್ಕೋತಾಳೆ. ಅವಾಗ ಏನಾಗತ್ತೆ, ಅವರು ಜಮೀನನ್ನ ಕ್ರಯಕ್ಕೆ ತೆಗೆದುಕೊಳ್ಬೇಕಾದ ಸಂದರ್ಭದಲ್ಲಿ 2 ಸಲನೋ 3 ಸಲನೋ ಬಂದಿದ್ರು. ಅದಾದ್ಮೇಲಿಂದ ಈ ಕಡೆಗೆ ಬಂದೇ ಇರ್ಲಿಲ್ಲ ಅಂತ ಹೇಳಿ ಹೇಳ್ತಾ ಮಾತಾಡ್ಕೋತಾ ಹೋಗ್ತಾ ಇರ್ತಾಳೆ. ಇವಾಗ ಅವ್ರು ಬರ್ತಾರೆ, ಬಂದಾದಾಗ ಅವರಿಗೆ ಮುಂದಿನ ಸರಿ ಖಂಡಿತವಾಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿರ್ತಕ್ಕಂಥವ್ರು ಇಲ್ಲಿವರೆಗೂ ಕೂಡ ಯಾವಾಗ್ಲೂ ಬಂದೇ ಇರ್ಲಿಲ್ಲ. ಅವ್ರಿಗೆ ಅದೇನ್ ತಾಪತ್ರಯ ಇತ್ತೋ ಏನೇನಿತ್ತೋ, ಸೊ ಬರ್ಲಿಲ್ಲ, ಇವಾಗ ಬರ್ತಾವ್ರಲ್ವಾ ಖುಷಿಯಿಂದ ಅವ್ರಿಗೆ ಎಲ್ಲಕ್ಕೆ ಅಂದ್ರೆ ಎಲ್ಲ ಅಡಿಗೆ ತಿಂಡಿ ಊಟಗಳನ್ನೆಲ್ಲವನ್ನ ಚೆನ್ನಾಗಿ ಮಾಡಿ ಕಳಿಸ್ಬೇಕು. ಅದು ಅಲ್ಲದೆ ಅವ್ರಿಗೆ ಬೆಂಗಳೂರಲ್ಲಿ ಏನೇನ್ ಕಷ್ಟಗಳಿರ್ತಾವೋ ತಾಪತ್ರಯಗಳಿರ್ತಾವೋ ಅವರೆಲ್ಲ ಬರ್ತಾ ಇರೋದು ನೋಡಿ ಖುಷಿ ಆಗ್ತದೆ ಅಂತ ಹೇಳಿ. ಅವಾಗ ರಾಜಣ್ಣ ಮಧ್ಯದಲ್ಲೇ ಬಾಯಿ ಹಾಕ್ಬಿಟ್ಟು, ಇನ್ನೇನು ಅಂತ ಹೇಳಿದ್ರೆ ಇನ್ನು ನಾಳೆ ಅಂತ ಹೇಳಿದ್ರೆ ಭಾನುವಾರ, ನೆಕ್ಸ್ಟ್ ಭಾನುವಾರ ಅಂದ್ರೆ ನಾಡ್ದೆ, ಇವತ್ತು ಶುಕ್ರವಾರ ಅಲ್ವಾ, ಇನ್ 2 ದಿನ ಐತೆ. ಸೊ ಜ್ಞಾಪಕ ಇರ್ಲಿ, ಅವ್ರು ಬರ್ಲಿ, ಅವ್ರಿಗೇನಾದ್ರು ಮಾಡ್ಬೇಕಲ್ವಾ, ಅಂದ್ರೆ ಅಡಿಗೆ ಏನಾದ್ರು ಮಾಡ್ಬೇಕಲ್ವಾ ಅಂತ ಹೇಳಿ ಮಾತಾಡ್ತಾ ಇರ್ಬೇಕಾದಾಗ ಮನೇಲಿ ಏನ್ ಕೋಳಿ ಇಲ್ವಾ, ಕುರಿ ಇಲ್ವಾ, ಮೇಕೆ ಇಲ್ವಾ, ಕುಯ್ದು ಸಾಂಬಾರ್ ಮಾಡಿದ್ರೆ ಆಯ್ತು ಬಿಡು ಅಂತ ಹೇಳಿ ಅಲ್ಲಿ ನಂಜವ್ವ ಹೇಳ್ತಾಳೆ. ನಂಜವ್ವ ಹೇಳಿದ್ಮೇಲೆ ಈ ಕಡೆ ಚೆನ್ನಯ್ಯ ಕೇಳ್ತಾನೆ, ಅವರಿಗೆ ಮಾಂಸನೇ ಮಾಡೋಣ ಅಂತೀಯಾ ಅಥವಾ ಒಬ್ಬಟ್ಟು ಏನಾದ್ರು ಮಾಡ್ಬೋದಲ್ವಾ ಅಂತ ಹೇಳಿ ಅವನು ಕೂಡ ಹೇಳ್ತಾನೆ. ಸರಿ ಹಾಗಾದ್ರೆ ಒಬ್ಬಟ್ಟು ಏನಾದ್ರು ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಹೊಸಳ್ಳಿಗೆ ಹೋಗ್ಬಿಟ್ಟು ನಂಜಾಪುರ ಅವ್ರ ಅಂಗಡಿಲಿ ಒಂದ್ 2 ಸೇರು ಬ್ಯಾಳಿಕಾಳು ತಗೊಂಡು ಅದ್ರ ಜೊತೆಗೆ ಬೇಳೆ ಚೆನ್ನಾಗಿರ್ತದೆ, ಬೆಲ್ಲ, ಆ ಎಂಟಾಣಿಗೆ ಖಾರ ಮಸಾಲೆ ಇವೆಲ್ಲ ಕಟ್ಟಿಸ್ಕೊಂಡು ಬಂದ್ಬಿಡು, ಬಾಡಿನ ಸಾಂಬಾರು ಕೂಡ ಮಾಡಿ ಕಳ್ಸೋಣ ಅವ್ರನ್ನ ಅಂತ ಹೇಳಿ ಮಾತಾಡ್ತಾ ಇರ್ಬೇಕಾದಾಗ ತಿಮ್ಮೇಗೌಡ ಮಾತು ಮುಂದುವರಿಸ್ತಾನೆ. ಏನಂತ, ಆಗ್ಲೇ ಅಷ್ಟುದ್ದ ಬೆಳೆದ್ಬಿಡ್ತಾ ಹುಡುಗಿ, ಅವಾಗ ನೋಡಿದ್ದು ಇವಾಗ ಎಷ್ಟು ದೊಡ್ಡವಳಾಗ್ಬಿಟ್ಟವಳು, ಹೈಸ್ಕೂಲ್ಗೆ ಹೋಗಂಗ್ ಆಗ್ಬಿಟ್ಟವಳಲ್ಲೋ, ಆಶ್ಚರ್ಯ, ಹೆಣ್ಮಕ್ಳು ಎಷ್ಟು ಬೇಗ ದೊಡ್ಡದಾಗಿ ಬೆಳೆದ್ಬಿಡ್ತಾವಲ್ವಾ. ಅವ್ರೇನಾದ್ರೂ ಕೆಲಸ ಮಾಡ್ಬೇಕಾ, ಏನೂ ಇಲ್ಲ, ಮನೆಯಲ್ಲಿ ಅವ್ರು ಹೇಳಿದ್ ಮಾಡ್ಕೊಂಡು ಮನೆಯಲ್ಲೇ ಒಳಗಡೆ ಇರ್ತಾವ, ಅದ್ ನೋಡ್ದ ಒಳ್ಳೆ ದಂಟಿನ ಸೊಪ್ಪು ಬೆಳ್ಕೊಂಡಿರ್ತಾವ ಹುಡುಗರು ಅಂತ ಹೇಳಿ ನಂಜವ್ವ ಹೇಳ್ತಾ ಇರ್ತಾಳೆ. ಹೇಳೋ ಮಧ್ಯದಲ್ಲಿ ಸಡನ್ ಆಗಿ ಇವನು ಒಂದು ಮಾತು ಅಂದ್ಬಿಡ್ತಾನೆ, ಏನು, ಬರ್ಲಿ ನಮ್ ಜಮೀಲ, ಅವಳಿಗೆ ಮಾಡ್ ಕಳಿಸ್ತೀನಿ ಅಂತ ಹೇಳಿ ತಿಮ್ಮೇಗೌಡ ಹೇಳ್ತಾನೆ. ಏನ್ಲಾ ಅಂದಿದ್ ನೀನು, ಏನೋ ಬುದ್ಧಿ ಸರಿಗಿಲ್ವಾ ನಿನಗೆ, ನೀನೇನ್ ಅವಳಿಗೆ ಮಾಡಿ ಕಳಿಸೋದು, ನೀನ್ ಹೆಂಗ್ ಆಡ್ತಿ ನಿಮ್ಮೂರಂಗೆ, ನೀನು ವರ್ಷಕ್ಕೋ 2 ವರ್ಷಕ್ಕೋ ಬರ್ಬೇಡ, ಆಗಾಗ ಬರ್ತಾ ಇರವ್ವ ಅಂತ ಹೇಳಿ ನಾನು ಹೇಳಿ ಕಳ್ಸಿದ್ದು, ನೀನೇನ್ ಬೇರೆ ಬೇರೆ ಅರ್ಥ ಮಾಡ್ಕೊಳ್ತಾ ಇದೀಯಾ ಅಂತ ಹೇಳ್ಬಿಟ್ಟು ತಿಮ್ಮೇಗೌಡ ಮತ್ತೆ ನಂಜವ್ವನಿಗೆ ತನ್ನ ಮಾತಿನ ಅರ್ಥವನ್ನ ಹೇಳ್ಕೊಡಿಸೋದಕ್ಕೆ ಮುಂದಾಗ್ತಾ ಹೋಗ್ತೀನಿ. ಅದಕ್ಕೆ ಮತ್ತೆ ನಂಜವ್ವ ತನ್ನ ಮಗನಿಗೆ ಬೈಯೋದಕ್ಕೆ ಮುಂದಾಗ್ತಾಳೆ. ನೀನ್ ಬುದ್ಧಿ ಕಲ್ತ್ಕೊಳ್ಳೋ ಮೊದ್ಲು ನಿನ್ ಮದ್ವೆ ಮಾಡೋ ವಯಸ್ಸು ಬಂತು, ಇನ್ನೂ ನಿನ್ಗೆ ಬುದ್ಧಿ ಬರಲಿಲ್ಲ. ಊರೊಳಗೆ ನಾಯಿ ಗಂಟ ಹಾಕೊಂಡ್ರು ಊರ್ ಸುತ್ತ ಓಡಿಸ್ಕೊಂಡು ಹೋಗ್ತಿರ್ತಿ ಕುಡ್ಲಲ್ ಕುಯ್ಯಕ್ಕೆ. ಆ ಚುಕ್ಕುಡ್ಗಿಗೆ ಬಂದ್ಮೇಲೆ ಬುದ್ಧಿ ಹೇಳ ಅಂತೆ, ಬುದ್ಧಿಯ ಅಂತ ಹೇಳಿ ನಂಜಮ್ಮ ಬೈತಾಳ. ತಕ್ಷಣಕ್ಕೆ ಅಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ಒಂದ್ ರೀತಿ ನಗು ಬಂದ್ಬಿಡ್ತದೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅಲ್ಲೇ ಇರ್ತಕ್ಕಂಥ ಜವರಪ್ಪ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಮಧ್ಯಾಹ್ನ ಅವ್ರ ಮನೇಲಿ ಸಾಕಿರ್ತಕ್ಕಂಥ ರೇಷ್ಮೆ ಹುಳಗೆ ಏನ್ ತರಬೇಕಾಗಿದೆ, ಹಿಪ್ನೇರಳೆ ಸೊಪ್ಪು ತರಬೇಕಾಗಿದೆ, ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತಿರ್ತಾನೆ. ಇವತ್ತು ಅಣ್ಣ ರಾಜಣ್ಣ ಅವನು ಮೈಸೂರು ಅಥವಾ ಬೆಂಗಳೂರಿಗೆ ಹೋಗಿ ಸೇರ್ಕೊಳ್ತಾನೆ. ಕೊನೆ ತಮ್ಮ ಅವನು ಕೂಡ ಓದ್ತೇನೆ, ಅವನು ಕೂಡ ನಾಳೆನೋ ತುಮಕೂರೋ ಬೆಂಗಳೂರೋ ಮೈಸೂರೋ ಅಲ್ಲೋಗಿ ಸೇರ್ಕೊಳ್ತಾನೆ. ನನ್ಗೂ ಓದೋದಕ್ಕೆ ಹೇಳಿದ್ರು, ನಾನು ಅವಾಗ ಸರಿಯಾಗಿ ಓದ್ದಲೇ ಇದ್ದು ಇವತ್ತು ನೋಡಿ ಇಂಥ ಪರಿಸ್ಥಿತಿ ನಾನು ಬಂದ್ಬಿಟ್ಟಿದ್ದೀನಲ್ಲ ಅಂತ ಹೇಳಿ ತನ್ನ ಬಗ್ಗೆ ತಾನು ಬೇಜಾರ್ ಮಾಡ್ಕೊಳ್ತಾನೆ. ಅದೇ ಟೈಮ್ಗೆ ಯಾರು ಚೆನ್ನಯ್ಯ, ನಾನು ಹೋಗಿ ಊರಿಗೂ ಅಂದ್ರೆ ಹೊಸಳ್ಳಿಗೆ ಹೋಗ್ಬಿಟ್ಟು ಏನಾದ್ರು ಪದಾರ್ಥ ತರ್ತೀನಿ ಅಂತ ಹೇಳ್ಬೇಕಾದಾಗ, ಇವಾಗ ಬೇಡ, ತಂಪೊತ್ ಮಾಡ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಅವನಿಗೆ ಹೇಳ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಇನ್ನೇನ್ ಟೈಮ್ ಆಯ್ತು. ಆ ಟೈಮ್ ಆದ್ಮೇಲೆ ಇವನ್ಗೂ ಕೂಡ ತಾಯಿ ನಂಜವ್ವ ಏನ್ ಮಾಡ್ತಾಳೆ, ತನ್ನ ಗಂಡನಿಗೆ ತನ್ನ ತಲೆಗೆ ಎಣ್ಣೆಯನ್ನ ಚೆನ್ನಾಗಿ ಹಾಕ್ಬಿಟ್ಟು ಇವಾಗ ಹೋಗಿ ತೆಗೆದ್ಕೊಂಬನ್ನಿ ಅಂತ ಹೇಳಿ ಕಳಿಸ್ತಾರೆ. ಅದಾದ್ಮೇಲೆ ಅವನು ಹೊರಡ್ತಾನೆ.
ಎಲ್ಲಿಗೆ ಅಂತ ಹೇಳಿದ್ರೆ ಹೊಸಳ್ಳಿಗೆ ಹೊರಟು ಬರ್ತಾನೆ. ಹೊಸಳ್ಳಿಗೆ ಹೊರಟು ಬರ್ಬೇಕಾದಾಗ ಆ ಪ್ರತಿದಿನ ನಡೆದಾಡಿರ್ತಕ್ಕಂತಹ ರಸ್ತೆ ಬಗ್ಗೆ ಅವನು ಯೋಚನೆ ಮಾಡ್ಕೊಂಡು ಬರ್ತಾ ಇರ್ತಾನೆ. ಎಷ್ಟು ಸಲ ಚಿಕ್ಕ ವಯಸ್ಸಿನಿಂದ ಇಲ್ಲಿವರೆಗೂ ಎಷ್ಟು ಸಲ ಅಂತ ಹೇಳಿ ಈ ರಸ್ತೆನಲ್ಲಿ ನಾನು ಓಡಾಡಿರ್ಬೋದು ಅಂತ ಮಾತಾಡ್ಕೊಂಡು ಹೋಗ್ತಾ ಇರ್ತಾನೆ. ಅಜಿತ್ ಸಾಬ್ರಿಗೂ ನನಗೂ ಹೆಂಗ್ ಪರಿಚಯ ಅನ್ನೋದನ್ನ ಅವನು ಇವಾಗ ಮಾತಾಡ್ಕೊಳ್ತಾ ಹೋಗ್ತಾ ಇರ್ತಾನೆ. ಸೊ ಈಗಲೇ ಒಂದಷ್ಟು ವರ್ಷದ ಹಿಂದೆ ರಾಜಣ್ಣ ಏನಾಗಿಯೇನೆ ಅದೇ ಊರಲ್ಲಿರ್ತಕ್ಕಂಥ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ 5ನೇ ಕ್ಲಾಸ್ ಓದ್ತಾ ಇರ್ತಾನೆ. ಅವಾಗ ಅಬ್ದುಲ್ ಅಜೀಜ್ ಸಾಬ್ರು ಅಲ್ಲಿ ಕನ್ನಡ ಮೇಷ್ಟ್ರಾಗಿ ಬಂದಿರ್ತಾರೆ. ಸೊ ಇವನು ಓದೋದನ್ನ ನೋಡಿ ತುಂಬಾ ಚೆನ್ನಾಗಿ ಓದ್ತೀಯಾನೆ, ಒಳ್ಳೆ ಹುಡುಗ ಅಂತ ಹೇಳಿ ಅವನನ್ನ ಗುರುತಿಸ್ತಾ ಇರ್ತಾರೆ. ಅದ್ರ ಜೊತೆಗೆ ಬೇರೆ ಟೀಚರ್ಸ್ಗಳು ಕೂಡ ಹೇಳ್ತಾ ಇರ್ತಾರೆ ರಾಜಣ್ಣ ತುಂಬಾ ಚೆನ್ನಾಗಿರ್ತಕ್ಕಂಥ ಹುಡುಗ ಅಂತ ಹೇಳಿ. ಅದಾದ್ಮೇಲೆ ಅವನನ್ನ ಕರೆಸ್ಕೋತಾರೆ. ಹತ್ರಕ್ಕೆ ಹೋಗಿ ಕರೆಸ್ಕೊಂಡು, ನೋಡಪ್ಪ ನಾಳೆ ನೀನು ಬರಬೇಕಾದಾಗ ಸ್ಕೂಲಿಗೆ ನಿನ್ನ ತಂದೆಯನ್ನು ಕರ್ಕೊಂಬ ಅಂತ ಹೇಳ್ಬಿಟ್ಟು ಅಬ್ದುಲ್ ಅಜೀಜ್ ಸಾಬ್ರು ಯಾರಿಗೆ ಹೇಳ್ತಾರೆ, ರಾಜಣ್ಣನ್ಗೆ ಹೇಳ್ತಾರೆ. ಸರಿ ಆಯ್ತು. ಸ್ಕೂಲ್ ಬಿಟ್ಮೇಲೆ ಅವನ ತಂದೆ ಹತ್ರ ಬಂದು ಹೇಳ್ತಾನೆ, ನೋಡಪ್ಪ ಅಪ್ಪ ನಿನ್ನನ್ನ ಮೇಷ್ಟ್ರು ಕರೀತಾರೆ, ನೋಡ್ಬೇಕಂತ ನಿನ್ನ ಜೊತೆ ಮಾತಾಡ್ಬೇಕಂತ, ನಾಳೆ ಬಾ ಅಂತ ಹೇಳಿ ಹೇಳ್ತಾರೆ. ಸರಿ ಆಯ್ತು. ಮಾರನೇ ದಿನ ಬೆಳಗ್ಗೆ ರಾಜಣ್ಣ ಸ್ಕೂಲ್ಗೆ ಹೊರಡಬೇಕಾದಾಗ, ನೋಡು ನೀನು ಇವಾಗ ಹೋಗು, ನಾನು ಮಧ್ಯಾಹ್ನ ಬರ್ತೀನಿ ಅಂತೇಳಿ ನಿಮ್ಮ ಮೇಷ್ಟ್ರಿಗೆ ಹೇಳು ಅಂತ ಹೇಳ್ಬಿಟ್ಟು ಅವ್ನು ಹೇಳ್ತಾನೆ. ಸೊ ಅದಾದ್ಮೇಲೆ ಅವನು ಏನ್ ಮಾಡ್ತಾನೆ, ಇವನು ಸ್ಕೂಲ್ಗೆ ಹೋಗ್ತಾನೆ. ಅವ್ನು ಮಧ್ಯಾಹ್ನ ಹೊರಡ್ಬೇಕು ಅಂತ ಹೇಳಿ ಹೊರಟು ಬರ್ತಾನೆ. ಹೊರಟು ಬರ್ಬೇಕಾದಾಗ ಅರ್ಧ ಚಡ್ಡಿ, ಅದ್ರ ಮೇಲೆ ಒಂದು ಶರ್ಟು, ಅದಾದ್ಮೇಲೆ ಸ್ವಲ್ಪ ಗಡ್ಡ, ಅದಾದ್ಮೇಲೆ ಕೆದರಿರ್ತಕ್ಕಂಥ ಕೂದಲು, ಈ ಪರಿಸ್ಥಿತಿನಲ್ಲಿ ಏನ್ ಮಾಡ್ತಾನೆ, ಸ್ಕೂಲ್ ಹತ್ರಕ್ಕೆ ಬರ್ತಾನೆ. 5ನೇ ಕ್ಲಾಸಲ್ಲಿ ಇವ್ರು ಕನ್ನಡ ಪಾಠ ಮಾಡ್ತಾ ಇರ್ಬೇಕಾದಾಗ ಇವನು ಬಗ್ಗಿ ನೋಡ್ತಾನೆ ಕಿಟಕಿ ಕಡೆಯಿಂದ. ಯಾರು ಹೆಂಗ್ ನೋಡೋದು, ಒಳಗ್ ಬನ್ರಿ ಅಂತ ಹೇಳ್ತಾನೆ. ಹೊರಗ್ ಬಂದ್ರಿ ಅಂತ ಹೇಳಿದ್ಮೇಲೆ ಇವನು ರಾಜಣ್ಣ ಇದನ್ನು ಅವ್ನು ನಮ್ಮಪ್ಪ ಅವರು ಅಂತ ಹೇಳ್ತಾನೆ. ಆಗ ಸರಿ ಒಳಗೆ ಕರ್ಕೊಂಬರಪ್ಪ ಅಂತ ಹೇಳಿ ಹೇಳ್ತಾರೆ. ಅದಾದ್ಮೇಲೆ ಹೋಗಿ ಅವ್ನು ಮತ್ತೆ ಒಳಗೆ ಕರ್ಕೊಂಡು ಬರ್ತಾನೆ. ಕರ್ಕೊಂಡ್ ಬಂದು ನೋಡಿದ ತಕ್ಷಣ ಈ ಕಡೆ ಇವ್ರಿಗೆ ಒಂದ್ ರೀತಿ ಆಶ್ಚರ್ಯ ಆಗತ್ತೆ. ಆಶ್ಚರ್ಯ ಯಾಕಾಗತ್ತೆ ಅಂತ ಹೇಳಿದ್ರೆ, ಇವರು ರಾಜಣ್ಣ ಅಂದ್ರೆ ಚೆನ್ನ ನೋಡಿದ ತಕ್ಷಣ ಕಳೆದೋಗಿರ್ತಕ್ಕಂಥ ತನ್ನ ಅಣ್ಣನೇ ಬಂದ್ಬಿಟ್ನೇನೋ ಅಥವಾ ಅಣ್ಣನ್ ತರನೇ ಇದ್ದೀರಾ ಅಂತ ಹೇಳ್ಬಿಟ್ಟು ಅವ್ನಿಗೆ ಆಶ್ಚರ್ಯ ಆಗೋಗುತ್ತೆ. ಅದಕ್ಕೆ ಏನ್ ಹೇಳ್ತಾರೆ, ನನ್ನ ಅಣ್ಣ ನಿಮ್ ತರನೇ ಇದ್ದ. ಸೊ ನನ್ನಣ್ಣ ಆಧ್ಯಾತ್ಮವನ್ನ ಜಾಸ್ತಿ ಬೆಳೆಸ್ಕೊಂಡು ಹೆಂಡತಿ ಮಕ್ಳನ್ನೆಲ್ಲರನ್ನ ಬಿಟ್ಬಿಟ್ಟು ರಾತ್ರಿ ಹೊರಟೋಗ್ಬಿಟ್ಟ. ಸೊ ನೀವ್ ಈ ಕಡೆ ಬನ್ನಿ ಅಂತ ಹೇಳ್ಬಿಟ್ಟು ಕರೀತಾನೆ. ಅವ್ರಿಗೆ ಒಂದ್ ರೀತಿ ಅಲ್ಲಿ ಕುತ್ಕೊಳ್ಳೋದಕ್ಕೆ ಸಂಕೋಚ ಆಗತ್ತೆ. ಸೊ ಇರ್ಸು ಮುರ್ಸು ಆಗತ್ತೆ, ಇಂಥವ್ರ ಮುಂದೆ ಹೆಂಗ್ ಕುತ್ಕೊಳ್ಳೋದು ಅಂತ ಹೇಳಿ ಅನ್ಕೊಂಡಿದ್ದಾಗ ಅವರೇ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಒಂದ್ ಸ್ವಲ್ಪ ಹೊತ್ತು ಹೊರಗಡೆ ಇರಿ, ನಾನೇ ಬರ್ತೀನಿ ಕ್ಲಾಸ್ ಮುಗಿಸ್ಕೊಂಡು ಅಂತ ಹೇಳ್ಬಿಟ್ಟು ಅವ್ರನ್ನ ಹೊರಗೆ ಕಳಿಸ್ತಾರೆ. ಹೊರಗೆ ಕಳ್ಸಿದ್ಮೇಲೆ ಅವನೇನ್ ಮಾಡ್ತಾನೆ, ಬೀಡಿ ಸೇದ್ಕೊಂಡು ಒಂದು ಮರದ ಕೆಳಗಡೆ ಕೂತಿರ್ತಾನೆ. ಅವಾಗ ಕ್ಲಾಸ್ ಬಿಡಿಸ್ಕೊಂಡು ಅವ್ರ ಆ ಕಡೆಯಿಂದ ಬರ್ತಾರೆ. ಬರ್ಬೇಕಾದಾಗ ಇವ್ನವ್ರನ್ನ ನೋಡ್ತಾರೆ. ನೋಡಿದ ತಕ್ಷಣ ಬೀಡಿಯನ್ನ ಕೆಳಗೆ ಹಾಕ್ಬಿಟ್ಟು ಕಾಲಲ್ಲಿ ಒಸ್ಕಿ ಅಜೀದ್ ಹತ್ರಕ್ಕೆ ಬರ್ತಾರೆ. ಅಬ್ದುಲ್ ಅಜೀದ್ ಸಾಬ್ರು ಅವರು ಬೀಡಿ ಸೇದಿರೋದನ್ನ ನೋಡ್ತಾ ಇರ್ತಾರಲ್ವಾ, ಯಾಕ್ರಿ ಕೆಳಗೆ ಹಾಕಿದ್ರಿ, ಸೇದ್ರಿ ಏನಾಗಲ್ಲ ಅಂತ ಹೇಳ್ಬಿಟ್ಟು, ಬನ್ನಿ ಆ ಕಡೆ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿ ಕರೆಸ್ಕೊಳ್ತಾರೆ. ನಿಮ್ ಮಗ ತುಂಬಾ ಚೆನ್ನಾಗಿ ಓದ್ತಾನೆ, ಅವ್ನ ಓದನ್ನ ಅರ್ಧಕ್ಕೆ ನಿಲ್ಲಿಸ್ಬೇಡಿ, ಮುಂದಕ್ಕೆ ಓದಿಸಿ ಅಂತ ಹೇಳ್ಬಿಟ್ಟು ಅವ್ನು ಹೇಳ್ತಾನೆ. ಆಯ್ತು ಮುಂದಕ್ಕೆ ಓದಿ ಅಂತ ಹೇಳಿ ಹೇಳ್ತಾನೆ. ಆಮೇಲೆ ವಿಷಯಕ್ಕೆ ನೇರವಾಗಿ ಬರ್ತಾನೆ. ನಾನು ನಿಮ್ಮ ಸೊ ಹಿಂಗೆ ಮಾತಾಡ್ತಾ ಇರ್ಬೇಕಾದಾಗ ಇವನು ಚೆನ್ನಯ್ಯ ಮಾತು ಮುಂದುವರ್ಸ್ತಾನೆ. ಏನೋ ಬರೋದ ಕಳ್ಸಿದ್ರಂತೆ ನನ್ನನ್ನ, ಏನು ಅಂತ ಹೇಳಿ ಕೇಳ್ತಾನೆ. ಆದಾಗ ಅಬ್ದುಲ್ ಅಜೀಜ್ ಸಾಬ್ರೆ, ನೋಡ್ರಿ ನಿಮ್ಮ ಮಗ ತುಂಬಾ ಚೆನ್ನಾಗಿ ಓದ್ತಾನೆ, ತುಂಬಾ ಚೆನ್ನಾಗಿ ಓದೋದ್ರಿಂದ ಮುಂದಕ್ಕೆ ಓದಿಸಿ ಅಂತ ಇನ್ನೊಂದ್ಸಲ ಹೇಳ್ತಾರೆ. ಅದಾದ್ಮೇಲೆ ನೇರವಾಗಿ ಅವರೇ ವಿಷಯಕ್ಕೆ ಬರ್ತಾರೆ. ನಿಮ್ಗೆ ಎಷ್ಟು ಜಮೀನಿದೆ ಅಂತ ಹೇಳಿ ಕೇಳ್ತಾರೆ. ಅದಕ್ಕೆ ಅವನು 2 ಎಕರೆ ಹೊಲ, 2 ಎಕರೆ ಗದ್ದೆ ಸ್ವಾಮಿ. ನಿಮ್ದು ಯಾವ ಸ್ಥಳ ಸ್ವಾಮಿ ಅಂತ ಹೇಳಿ ಅವನು ಕೂಡ ಕೇಳ್ತಾನೆ. ಅದಕ್ಕೆ ಅವನೇನ್ ಹೇಳ್ತಾನೆ, ನಮ್ದು ಮಾಗಡಿ ಹತ್ರ ಒಂದು ಹಳ್ಳಿ ಗೌಡ್ರೆ, ಮದುವೆ ಆಗಿರೋದು ಮಾಗಡಿ, ನನ್ನ ಹೆಂಡತಿ ಬೆಂಗಳೂರಲ್ಲಿ ಕೆಲ್ಸದಲ್ಲಿದ್ದಾಳೆ, ಅವಳು ಮಿಡ್ಲ್ ಸ್ಕೂಲ್ನಲ್ಲಿ ನನ್ನ ಹಾಗೆ ಟೀಚರ್ ಆಗೋಳೆ ಅಂತ ಹೇಳಿ. ಅವರಲ್ಲಿ ನೀವಿಲ್ಲಿ ಹೆಂಗೆ ಅಂತ ಹೇಳಿ, ಹೊಟ್ಟೆ ತುಂಬಬೇಕಲ್ಲ, ಅದಕ್ಕೋಸ್ಕರ ನಾನು ಅಲ್ಲಿ ಕೆಲಸ ಮಾಡ್ತೀನಿ, ಇವಳು ಇಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳಿ ಹೇಳ್ತಾಳೆ. ಇದ್ರ ಜೊತೆಗೆ ನನಗೆ ತಾಯಿ ಇದ್ದಾರೆ, ತಾಯಿ ಮತ್ತೆ ಅದಾದ್ಮೇಲೆ ಅತ್ತಿಗೆಗಿರ್ತಕ್ಕಂಥ ಮಕ್ಕಳು, ಇವರೆಲ್ಲರನ್ನ ನೋಡ್ಕೋಬೇಕು. ಅದ್ರ ಜೊತೆಗೆ ಒಂದು ಮಾಳಿಗೆ ಮನೆ ಅನ್ನೋದಿದೆ. ಅದ್ರ ಜೊತೆಗೆ ಒಂದ್ ಸ್ವಲ್ಪ ಸಣ್ಣದಾಗಿರ್ತಕ್ಕಂಥ ಭೂಮಿ ಇದೆ. ಈ ಭೂಮಿನಲ್ಲಿ ನನ್ನ ಅತ್ತಿಗೆ ಅವರೆಲ್ಲರೂ ನೋಡ್ಕೊಳ್ತಾರೆ. ಅದಾದ್ಮೇಲೆ ಮನೆಗೆ ಏನಾದ್ರು ಖರ್ಚು ವೆಚ್ಚಕ್ಕೆ ನಾನು ಕೂಡ ಸ್ವಲ್ಪ ದುಡ್ಡನ್ನ ಕೊಟ್ಟು ಬರ್ತೀನಿ. ಅದಾದ್ಮೇಲೆ ಇನ್ನೊಂದ್ ಸ್ವಲ್ಪ ಏನು ಅಂತ ಹೇಳಿ, ನಮ್ಮ ಅತ್ತಿಗೆ ಏನ್ ಮಾಡ್ತಾರೆ, ಅಲ್ಲಿ ಇಲ್ಲಿ ಕೂಲಿ ಕೆಲಸವನ್ನ ಮಾಡ್ಕೊಂಡು ಅವ್ರ ಮನೆಯನ್ನ ಅವರು ನೋಡ್ಕೊಳ್ತಾ ಇದ್ದಾರೆ. ಸೊ ಇವಾಗ ಸಂಸಾರ ಬೆಳೀತಾ ಇಂದ ನಾವು ಮಾಡ್ತಾ ಇರತಕ್ಕಂಥ ಕೆಲಸದಲ್ಲಿ ಏನು ಹುಟ್ಟೋದಿಲ್ಲ ಜಾಸ್ತಿ. ಸೊ ಅದಕ್ಕೋಸ್ಕರ ಭೂಮಿ ಅನ್ನೋದನ್ನ ಕೊಂಡ್ಕೊಳ್ಬೇಕು ಅನ್ನೋ ಒಂದು ಮಾತನ್ನು ಕೂಡ ಅವನು ಹೇಳ್ತಾನೆ. ಆ ತಕ್ಷಣಕ್ಕೆ ಅವನೇನ್ ಹೇಳ್ತಾನೆ, ನೀವು ಮುಸಲ್ಮಾನ್ರ ಅಂತ ಹೇಳಿ ಕೇಳ್ತಾನೆ. ಹೌದು, ನಾವು ಮುಸಲ್ಮಾನ್ರ, ಆದ್ರೆ ನಾವು ಕೂಡ ನಿಮ್ ತರಾನೇ ಇರೋದು. ಸೊ ನಾವು ರೈತರು ತರಾನೇ ಇರೋದು. ಅದ್ರ ಜೊತೆಗೆ ನಾನು ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತೀನಿ, ಇದೇ ಸ್ಕೂಲ್ನಲ್ಲಿ ಕನ್ನಡ ಮೇಷ್ಟ್ರು ಅಂತ ಹೇಳ್ಕೊಳ್ತಾನೆ. ಆಮೇಲೆ ದಿನ ಬೆಳಗಾದ್ರೆ ನಮ್ಮ ದಿನಚರಿ ಹೇಗಿರುತ್ತೆ ಅಂದ್ರೆ ನಿಮ್ ದಿನಚರಿ ಹೇಗಿರುತ್ತೆ ಹಾಗೆ ಇರುತ್ತೆ. ನನ್ನ ಹೆಂಡತಿ ಮಾತ್ರ ಉರ್ದು ಶಾಲೆಯಲ್ಲಿ ಕೆಲಸ ಮಾಡ್ತಾಳೆ, ಕನ್ನಡ ಮಾತಾಡಕ್ ಬರೋದಕ್ಕೆಲ್ಲ ಬರೋದಿಲ್ಲ, ಬಟ್ ಬೇರೆ ಭಾಷೆ ಎಲ್ಲ ಚೆನ್ನಾಗಿ ಮಾತಾಡ್ಕೊಳ್ತಾಳೆ ಅಂತ ಹೇಳಿ ಎಲ್ಲವನ್ನ ಹೇಳ್ತಾರೆ. ಸರಿ ಹೀಗೆ ಬನ್ನಿ ಅಂತ ಹೇಳಿ ಏನ್ ಮಾಡ್ತಾನೆ, ಮಹಾದೇವಪ್ಪನ ಹೋಟೆಲ್ ಕೂತ್ಕೊಂಡು ಕಾಫಿ ಕುಡ್ಕೊಂಡು ಮಾತಾಡೋಣ ಬನ್ನಿ ಅಂತ ಹೇಳಿ. ಸರಿ ಆಯ್ತು ಅಂತ ಹೇಳಿ ಇಬ್ರು ಹೊರಟು ಬರ್ತಾರೆ. ಬಂದಾಗ ಅವರೇ ಮಾತು ಮುಂದುವರಿಸ್ತಾರೆ. ನಿಮ್ ಕಡೆ 1 ಎಕರೆ ಗದ್ದೆ ಸಿಕ್ಕಿದ್ರೆ ಕೊಂಡ್ಕೊಳ್ಳೋದಕ್ಕಾಗತ್ತಾ ನಿಮ್ ಕೈಯಲ್ಲಿ ಅಂತ ಅವ್ರು ಕೇಳ್ತಾರೆ. ನೋಡೋಣ ಅಂತ ಹೇಳಿ ಅವನು ಸುಮ್ಮನಾಗ್ತಾನೆ.
ಸರಿ ಆಯ್ತು. ಹೀಗೆ ಕತೆ ಬೆಳೆದು ಸ್ವಲ್ಪ ಒಂದ್ ಮಟ್ಟಕ್ಕೆ ಸ್ನೇಹ ಅನ್ನೋದು ಬೆಳೀತಾ ಹೋಗ್ತಾ ಇದೆ. ಅವ್ರು ಹೇಳಿ ಬಂದಿರತಕ್ಕಂಥ ಒಂದು ವಾರದೊಳಗಡೆ ಇವನೇನ್ ಮಾಡ್ತಾನೆ, 1 ಎಕರೆ ಗದ್ದೆಯನ್ನ ನೋಡಿ ಅವ್ರ ಕ್ರಯಕ್ಕೆ ಕೊಡಿಸ್ಬಿಟ್ಟಿರ್ತಾನೆ. ಸೊ ಅದಾದ್ಮೇಲೆ ಇದು ಗದ್ದೆ ಕ್ರಯಕ್ಕೆ ಬಂದು ಇವ್ರ ಹೆಸರಿಗೆ ಬರೋ ಅಷ್ಟರಲ್ಲಿ ಅವ್ರಿಗೆ ಏನಾಗ್ಬಿಡುತ್ತೆ, ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ಸೊ ಟ್ರಾನ್ಸ್ಫರ್ ಆದ್ಮೇಲೆ ಇದನ್ನ ನೋಡ್ಕೊಳ್ಳೋದು ಯಾರು ಅನ್ನೋ ಒಂದು ಯೋಚನೆಯಲ್ಲಿ ಅಬ್ದುಲ್ ಅಜೀಜ್ ಸಾಬ್ರು ಬಿದ್ದಾಗ ಇವರೇ ಏನ್ ಹೇಳ್ತಾರೆ, ಚೆನ್ನಯ್ಯ ನಾನೇ ನೋಡ್ಕೊಳ್ತೀನಿ ಬಿಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ವಾಗ್ದಾನವನ್ನ ಕೊಟ್ಬಿಟ್ಟು ಅವರನ್ನ ಕಳಿಸಿ ಕೊಡ್ತಾನೆ. ಇದೆಲ್ಲವೂ ಕೂಡ 6 ವರ್ಷಗಳ ಹಿಂದೆ ಆಗಿರ್ತಕ್ಕಂತಹ ಒಂದು ಕಥೆಯನ್ನು ನೆನಪು ಮಾಡ್ಕೊಂಡಿದ್ದ. ಈಗ ಇಲ್ಲಿಗೆ ಒಂದು ಹಂತದ ಕತೆ ಮುಗೀತದೆ. ಒಂದು ಹಂತದ ಕತೆ ಮುಗಿದು ಇಲ್ಲಿಂದ ಇವಾಗ ಯಾರು ಬರ್ತಾರೆ ಅಂತ ಹೇಳಿದ್ರೆ, ಇವಾಗ ಅಬ್ದುಲ್ ಅಜೀಜ್ ಸಾಬ್ರು, ಅವ್ರ ಮಗಳು ಮತ್ತು ಅವ್ರ ತಾಯಿ ಅಂದ್ರೆ ಅವ್ರ ಹೆಂಡತಿ 3 ಜನ ಏನ್ ಮಾಡ್ತಾರೆ, ಈಗ ಈ ಅಸ್ಥಿಪಳ್ಯಕ್ಕೆ ಬರ್ತಿದ್ದಾರೆ. ಸೊ ಅಸ್ಥಿಪಳ್ಯಕ್ಕೆ ಬರೋ ಟೈಮಲ್ಲಿ ಇವ್ರು ಏನ್ ಮಾಡಿದ್ದಾರೆ, ದುರ್ಗದ ಬಸ್ ಸ್ಟ್ಯಾಂಡಿಗೆ ರಾಜಣ್ಣ, ತಿಮ್ಮೇಗೌಡ, ಚೆನ್ನಯ್ಯ 3 ಜನನು ಕೂಡ ಬಂದಿದ್ದಾರೆ ಇವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ. ಅವರು ಕೆಳಗಡೆ ಇಳಿತಾರೆ. ಇಳಿದಿದ ತಕ್ಷಣ ಆ ರಶ್ ಆಗಿರ್ತಕ್ಕಂಥ ಬಸ್ಸಿನಲ್ಲಿ ಅವ್ರು ಕೆಳಗೆ ಇಳಿತಾರೆ. ಸೊ ಆ ತಕ್ಷಣಕ್ಕೆ ಅವರು ದೊಡ್ಡ ಬ್ಯಾಗ್ ಒಂದು ತಗೊಂಡ್ಬಂದಿರ್ತಾರೆ. ಆ ಬ್ಯಾಗ್ ಅನ್ನ ತಿಮ್ಮೇಗೌಡ ಹೊತ್ಕೊಳ್ತಾನೆ. ಹೊತ್ಕೊಂಡು ಹೊರಡ್ಕೊಂಡು ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಅವಾಗ ಮಾತಾಡ್ಕೊಂಡು ಬರ್ತಾ ಇರ್ಬೇಕಾದಾಗ ಆ ಬರ್ತಾರೆ, ಗ್ರೀಟಿಂಗ್ ಆಗುತ್ತೆ. 2 ಕೈ ಮುಗಿದ್ಬಿಟ್ಟು ಚೆನ್ನಾಗಿದ್ದೀರಾ ಅಂತ ಹೇಳಿ ಮಾತಾಡಿಸ್ತಾರೆ. ಹೌದು ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ. ಆಮೇಲೆ ನಂದಕ್ಕ ಹೇಗಿದ್ದಾರೆ ಅಂತ ಹೇಳಿ ಎಲ್ಲ ಮಾತಾಡಿಸ್ತಾಳೆ. ಯಾವತ್ತಿಗೂ ಕೂಡ ಜಮೀಲೆ ನೋಡಿರಲು ಯಾರು ಹೀಗಿದ್ದಾರಲ್ಲ ಅಂತ ಹೇಳಿ ನೋಡ್ತಾರೆ. ಅದಾದ್ಮೇಲೆ ಈ ಕಡೆ ರಾಜಣ್ಣ ತನ್ನ ಪಾಡಿಗೆ ತಾನು ಮಾತಾಡ್ಕೊಳ್ದಲೆ ಏನು ಇಲ್ದಲೆ ಆರಾಮಾಗಿ ಗಂಭೀರವಾಗಿ ಬರ್ತಾ ಇರ್ತಾನಲ್ವಾ. ಬರ್ಬೇಕಾದಾಗ ಅಬ್ದುಲ್ ಅಜೀಜ್ ಸಾಬ್ರು ಏನ್ ಮಾಡ್ತಾರೆ, ಅವನನ್ನ ನೋಡ್ಬಿಟ್ಟು ಏನಯ್ಯ SSLC ಪಾಸ್ ಆದಂತಲ್ಲಯ್ಯ ಅಂತ ಹೇಳಿ ಕೇಳ್ತಾರೆ. ಅದಾದ್ಮೇಲೆ ಅದಕ್ಕೂ ಏನು ಮಾತಾಡ್ದಲೆ ಹ್ಞೂ ಅಂತ ಅಂತಾನೆ. ಆಮೇಲೆ ಜಮೀಲಾ ತನ್ನ ತಂದೆ ಹತ್ರ ಕೇಳ್ಕೊತಾಳೆ, ಏನು ಅಂತ ಹೇಳಿದ್ರೆ ಇಷ್ಟು ದೂರ ನಡಿಬೇಕು ಅಂತ ಹೇಳಿ. ಅದಕ್ಕೆ ತಿಮ್ಮೇಗೌಡ ಕೇಳಿಸ್ಕೊಂಬಿಟ್ಟು, 1 ಕಿಲೋಮೀಟರ್ ಆಗ್ಬೋದು, ನಡಿ ಕಣವ, ಅಷ್ಟೇ ದೂರ ಏನಿಲ್ಲ, ಬನ್ನಿ ಅಂತ ಹೇಳಿ. ಅದಾದ್ಮೇಲೆ ನಿಮ್ಮ ಗದ್ದೆ ಎಲ್ಲ ನಾನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ಬೆಳೆಸಿದ್ದೀವಿ ಅಂತ ಹೇಳಿ ಎಲ್ಲ ಮಾತನ್ನ ಮಾತಾಡ್ತಾ ಇರ್ಬೇಕಾದಾಗ ರಾಜಣ್ಣ ಈ ಜಮೀಲೆ ಹಾಕಿರ್ತಕ್ಕಂಥ ಸಿಲ್ವರ್ ಕಮೀಸ್ ಮೇಲೆ ಕಣ್ಣು ಹಾಕ್ತಾನೆ. ಸೊ ಸಿಲ್ವರ್ ಕಮೀಸ್ ತುಂಬಾ ಚೆನ್ನಾಗಿದೆ ಅಲ್ವಾ ಅನ್ನೋ ರೀತಿನಲ್ಲಿ ನೋಡ್ತಾ ಇರ್ತಾನೆ. ಆಗ ಇವ್ರು 3 ಜನ ನಡ್ಕೊಂಡು ಊರ ಹತ್ರಕ್ಕೆ ಬರ್ತಾ ಇರ್ಬೇಕಾದಾಗ ಊರಿನ ಒಂದು ಭಾಗದಲ್ಲಿ ಒಂದಷ್ಟು ಜನ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಯಾರೋ ಇವ್ರು ಹಿಂಗ್ ಬರ್ತಾವ್ರಲ್ಲ, ಬರ್ತಾ ಇರ್ಬೇಕಾದಾಗ ಚೆನ್ನಯ್ಯ ಯಾರನ್ನೋ ಕರ್ಕೊಂಡ್ ಬರ್ತಾವನಲ್ಲೋ, ಯಾವಾಗ್ಲೂ ಸಾಬ್ರು ಸಹವಾಸನೆ ಮಾಡ್ತಾನೆ ಬಿಡೋನು. ಸೊ ಹಾಗೆ ಯಾರನ್ನೋ ಹೆಂಗಸ್ನೆಲ್ಲ ಕರ್ಕೊಂಡ್ ಬರ್ತಾವನಲ್ಲಪ್ಪ ಅಂತ ಹೇಳಿ. ಅದು ಅಲ್ಲದೆ ಸಾಬ್ರ ಹೆಂಗಸರಾಗಿದ್ರೆ ಬುರ್ಕ ಹಾಕೋಬೇಕಿತ್ತು, ಇವಮ್ಮ ನೋಡೋದು ಬುರ್ಕ ಹಾಕೊಂಡಿಲ್ಲ ಅಂತ ಹೇಳಿ ಮಾತಾಡ್ಕೊಳ್ತಾ ಇರ್ಬೇಕಾದಾಗ ಆ ಊರಿನ ಜನಕ್ಕೆ ಇವರೆಲ್ಲ ಹತ್ರಕ್ಕೆ ಬರ್ತಾರೆ. ಹತ್ರಕ್ಕೆ ಬಂದಿದ ತಕ್ಷಣ ಓ ಇವ್ರು ಅಬ್ದುಲ್ ಅಜೀಜ್ ಸಾಬ್ರಲ್ವಾ ಅಂತ ಹೇಳಿ ಗೊತ್ತಾದ್ಮೇಲೆ ಅಲ್ಲಿರ್ತಕ್ಕಂಥವ್ರೆಲ್ಲ ಮಾತಾಡ್ತಾರೆ. ಇವರು ಕೂಡ ಮಾತಾಡ್ತಾರೆ. ಬಟ್ ಅವ್ರ ಹೆಂಡತಿ ಅವ್ರು ಯಾರು ಗೊತ್ತಾಗೋದಿಲ್ಲ. ಮಾತಾಡ್ಸ್ಕೊಂಡು ತಂಪಾಡಿಗೆ ತಾವು ಮುಂದಕ್ಕೆ ಹೋಗ್ತಾರೆ. ಈಗ ಅವರು ಇವ್ರ ಬಗ್ಗೆನೇ ಒಂದೊಂದು ಮಾತುಗಳನ್ನ ಮಾತಾಡ್ಕೊಂಡು ತಂಪಾಡಿಗೆ ತಾವು ಸುಮ್ಮನೆ ಮುಂದಕ್ಕೆ ಬರ್ತಾರೆ. ಮನೆ ಹತ್ರಕ್ಕೆ ಬರ್ತಾರೆ. ಮನೆ ಹತ್ರಕ್ಕೆ ಬಂದ್ಮೇಲೆ ಒಳಗ್ ಬರ್ತಾರೆ. ಒಳಗ್ ಬಂದ್ಮೇಲೆ ಫಾತಿಮಾ, ಜಮೀಲಾ ಅವರಿಬ್ರು ಕೂತ್ಕೊಂಡು ಸುಧಾರಿಸ್ಕೊಳ್ತಾ ಹೋಗ್ತಾರೆ. ಜಮೀಲಾಗೆ ಇವೆಲ್ಲವೂ ಕೂಡ ಹೊಸ ಕಾಣ್ತಾ ಇರತ್ತೆ. ಸೊ ಇವರು ಏನ್ ಮಾಡ್ತಾರೆ, ಒಳಗ್ ಬಂದ್ಮೇಲೆ ತಮ್ಮ ಸೂಟ್ ಕೇಸನ್ನ ಬಿಚ್ಬಿಟ್ಟು ಭಾಗ್ಯನಿಗೆ ಮತ್ತೆ ಯಾರು ನಂಜವ್ವನಿಗೆ ತಂದಿರತಕ್ಕಂತ ಒಂದು ಕಟ್ಟಿ ಸೀರೆ ಮತ್ತೆ ಒಂದು ಕಡ್ಡಿ ಸೀರೆ ಎರಡನ್ನೂ ಅವರಿಗೆ ಕೊಡ್ತಾರೆ. ಇದೆಲ್ಲ ಯಾಕ್ರವ್ವ ತೆಗೆದ್ಕೊಂಡ್ ನಿಮ್ಗೇನು ಅಷ್ಟೊಂದು ಕಷ್ಟ ಇಟ್ಕೊಂಡು ಇವೆಲ್ಲ ಯಾಕೆ ಬೇಕಾಗಿತ್ತು ಅಂತ ಹೇಳಿ ಹೇಳ್ತಾರೆ. ಆದ್ರೂ ಚೆನ್ನಾಗಿದೆ, ಬಿಡಿ ಬಿಡಿ ನಂಜವ್ವ, ನಮ್ಗೇನು ಯಾವಾಗ್ಲೂ ಬಂದಾಗ ನಿಮ್ಗೆ ಉಡಿಸ್ತೀವ ಸೀರೆನ, ಯಾವಾಗ್ಲೂ ಒಂದ್ಸಲ ಬಂದಿದ್ದೀವಿ ತಗೊಳ್ಳಿ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಆ ತಕ್ಷಣಕ್ಕೆ ಅವನೇನ್ ಮಾಡ್ತಾನೆ, ರಾಜಣ್ಣನ ಕರೆದು ಅವನಿಗೂ ರೆಡಿಮೇಡ್ ಪ್ಯಾಂಟು ಶರ್ಟ್ ಅನ್ನ ತಂದಿರ್ತಾರೆ. ಅದಾದ್ಮೇಲೆ ತಿಮ್ಮೇಗೌಡ ಕೇಳ್ತಾನೆ, ಜಮೀಲಾ ನಮ್ಗೇನ್ ತಂದಿದ್ದೀರಾ ಅಂತ ಹೇಳ್ಬಿಟ್ಟು. ಅವ್ನಿಗೇನು ಇಲ್ಲ. ಅದಾದ್ಮೇಲೆ ಸರಿ ಆಯ್ತು, ಇವಾಗ ಹಾಕೊಂಬರಪ್ಪ ನೋಡೋಣ ಅಂತ ಹೇಳಿದ್ಮೇಲೆ ರಾಜಣ್ಣ ಏನ್ ಮಾಡ್ತಾನೆ, ಅದನ್ನ ಹಾಕೊಂಬರಕ್ಕೆ ಅಂತ ಹೇಳಿ ಹೋಗ್ತಾನೆ. ಆ ಟೈಮ್ಗೆ ಇವನೇನ್ ಹೇಳ್ತಾನೆ ಅಂತ ಹೇಳಿದ್ರೆ, ಇವರ ತಾಯಿ ನಂಜವ್ವ ಸ್ನಾನ ಮಾಡಿದ್ಮೇಲೆ ಹಾಕೊಳ್ತಾನೆ ಬಿಡಿ ಅಂತ ಹೇಳಿ. ಅದಕ್ಕೆ ಆ ಅದೆಲ್ಲ ಯಾಕೆ, ಇವಾಗ್ಲೇ ನಾನು ಹಾಕೋಬತ್ತೀನಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ, ರಾಜಣ್ಣ ಹೋಗಿ ಹಾಕೊಂಬರ್ತಾನೆ. ಆ ರಾಜಣ್ಣ ಹಾಕೊಂಬಂದಿದ ತಕ್ಷಣ ಎಲ್ಲ ಫಿಟ್ಟಿಂಗ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಅದಕ್ಕೆ ಅವರ ಅಬ್ದುಲ್ ಅಜೀಜ್ ಸಾಬ್ರು ನಮ್ಮ ಹೆಂಡತಿ ಸೆಲೆಕ್ಟ್ ಮಾಡಿರೋದು ಅಂತ ಹೇಳ್ತಾಳೆ. ಆ ತಕ್ಷಣಕ್ಕೆ ಫಾತಿಮಾ ಏನ್ ಹೇಳ್ತಾಳೆ ಅಂದ್ರೆ, ನಾನಲ್ಲ ಜಮೀಲೆ ಅದನ್ನ ಸೆಲೆಕ್ಟ್ ಮಾಡಿರೋದು ಅಂತ ಹೇಳ್ತಾರೆ. ಅವಾಗ ಎಲ್ಲರಿಗೂ ಕೂಡ ಒಂದ್ ರೀತಿ ಹೌದಾ ಅಂತ ಹೇಳಿ ಒಂದ್ ರೀತಿ ಖುಷಿ ಆಗ್ತದೆ. ಸರಿ ಆಯ್ತು. ಎಲ್ಲ ಮಧ್ಯಾಹ್ನದ್ದೆಲ್ಲ ಮುಗಿಸ್ಕೊಂಡ ಮೇಲೆ ಇಲ್ಲೇ ಅದೇ ಇದ್ರ ಕಡೆ ಹೊರಟು ಬರೋಣ ಅಂತ ಹೇಳಿ, ಅಂದ್ರೆ ಗದ್ದೆ ಕಡೆ ಹೊರಟು ಬರೋಣ ಅಂತ ಹೇಳಿ ಎಲ್ಲರೂ ಕೂಡ ಹೊರಟು ಬರ್ತಾರೆ. ಮನೆಯಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಸಂಭ್ರಮ ಎಲ್ಲವೂ ಕೂಡ ಮೂಡಿರ್ತದೆ. ಇವರು ಫಾತಿಮಾ, ಜಮೀಲಾ, ಚೆನ್ನಯ್ಯ, ರಾಜ, ತಿಮ್ಮೇಗೌಡ ಎಲ್ಲರೂ ಕೂಡ ಗದ್ದೆ ಹತ್ರಕ್ಕೆ ಬರ್ತಾರೆ. ಅಲ್ಲಿ ಬರ್ಬೇಕಾದಾಗ ಜಮೀಲಾ ಏನ್ ಮಾಡ್ತಾಳೆ, ಒಂದಷ್ಟು ಭತ್ತದ ತೆನೆಯನ್ನ ಕಿತ್ಕೊಂಡ್ ತಿಮ್ಮೇಗೌಡ ಕೇಳ್ತೀನಿ ಏನಕ್ಕೆ ಇವೆಲ್ಲ ಅಂತ ಹೇಳಿದ್ರೆ, ಮನೆಯಲ್ಲಿ ನಾನು ಇಟ್ಕೊಳಕ್ಕೆ ಅಂತ ಹೇಳಿ. ಅಲ್ಲೇ ತಿರುಗಾಡ್ಕೊಂಡು ಬರೋ ಅಷ್ಟೊತ್ತಿಗೆಲ್ಲ ಸಂಜೆ ಆಗೋಯ್ತು. ಸಂಜೆ ಆಗಿ ಬರ್ಬೇಕಾದಾಗ ಇವ್ರೇನ್ ಹೇಳ್ತಾರೆ, ನಮ್ಮ ಕೈಲಿ ಇರಕ್ಕಾಗಲ್ಲ, ನಾವು ಹೊರಟ್ಬಿಡ್ತೀವಿ ನಾಳೆ ಅಂತ ಹೇಳಿ ಅವ್ರು ಹೇಳ್ತಾರೆ.
ನೀವೇನು ಅಪರೂಪಕ್ಕೆ ಬಂದಿದ್ದೀರಾ, 2 ದಿನನೋ 3 ದಿನ ಇರ್ತೀರಾ ಅಂತ ಅನ್ಕೊಂಡ್ರೆ ನೀವೇನು ನಾಳೆನೇ ಹೊರಡ್ಬೇಕು ಅನ್ನೋ ಮಟ್ಟಕ್ಕೆ ಇದ್ದೀರಲ್ಲ. ಹಂಗೆ ಬೇಡ ಬೇಡ ಬೇಡ, ಹಂಗಂದ್ರೆ ಇವಾಗ್ಲೇ ಹೋಗ್ಬಿಟ್ಟು ಫಾತಿಮಾ ಬೂಮ ಹೇಳ್ತಾರೆ, ಹಂಗಂದ್ರೆ ಇವನು ಈ ಕಡೆ, ಹಂಗಂದ್ರೆ ನಂಜವ್ವ ಹೇಳೆ ಅಂತ ಹೇಳಿದ್ರೆ, ಹಂಗಂದ್ರೆ ಇವಾಗ್ಲೇ ಹೋಗಿ ಕೋಳಿ ಸಾರು ಮಾಡ್ಬೋಣ ಅಂತ ಹೇಳ್ಬಿಟ್ಟು, ತಡೆಯವ ಅದಕ್ಕೇನು, ಮನೆಗೆ ಹೋಗಿ ಕೋಳಿ ಕಟ್ ಮಾಡೋದು ಬೇಗ ಕ್ಲೀನ್ ಮಾಡೋದು ಎಷ್ಟೊತ್ತು, ಅದಕ್ಕೇನು ಅಷ್ಟೊತ್ತು ಬೇಕಾಗತ್ತಾ ಅಂತ ಹೇಳಿ ತಿಮ್ಮೇಗೌಡ ಹೇಳ್ತಾನೆ. ಸರಿ ಆಯ್ತು ಅಂತ ಹೇಳಿ ನೀವು ಬೆಳಗ್ಗೆ ಇದ್ದು ನಾಡಿದ್ದು ಅಥವಾ ಅಚ್ಚೆ ನಾಡಿದ್ದು ಹೋಗ್ಬೋದಿತ್ತು, ಒಬ್ಬಟ್ಟು ಎಲ್ಲ ಮಾಡ್ಬಿಟ್ಟು ನೀವು ಒಳ್ಳೆ ಊಟವನ್ನು ಮಾಡಿ ಕಳಿಸ್ತಿದ್ವಿ ಅಂತ ಹೇಳಿ. ಇಲ್ಲ ಇಲ್ಲ ಇಲ್ಲ, ನಾವು ಬೆಳಗ್ಗೆ ಹೋಗ್ಬಿಡ್ಬೇಕು ಅಂತ ಅನ್ಕೊಂಡಿದ್ದೀವಿ ಅಂತ ಹೇಳಿ ಅವರು ಹೇಳ್ತಾರೆ. ಅದೆಲ್ಲ ಯಾಕ್ರಿ ಹೆಂಗ್ ಮಾತಾಡ್ತೀರಾ, ಇರ್ರಿ 1-2 ದಿನ ಅನ್ನೋ ಮಟ್ಟಕ್ಕೆ ನಂಜವ್ವನು ಕೂಡ ಮಾತಾಡ್ತಾಳೆ, ಇಲ್ಲ ಹೊರಡ್ಬೇಕು ಅಂತ ಹೇಳಿ. ಸರಿ ಹೊರಡ್ತೀವಿ ಅಂತಾನು ಕೂಡ ಅವರು ಹೇಳ್ತಾರೆ. ಸರಿ ಆಯ್ತು, ರಾತ್ರಿ ಏನ್ ಮಾಡ್ತಾರೆ, ಅಡಿಗೆ ಕೋಳಿ ಕಟ್ ಮಾಡಿ ಅದ ಅಡಿಗೆ ಮಾಡಿ ಊಟವನ್ನ ಬಡಿಸ್ತಾರೆ. ಬಡಿಸೆಲ್ಲ ಆದ್ಮೇಲೆ ಮಲ್ಕೋಬೇಕು ಅಂತ ಹೇಳಿ ಎಲ್ಲರೂ ಒಂದ್ ಕಡೆ ಬರ್ತಾರೆ. ಇವ್ರಿಗೆ ಬೇಕಾಗಿರ್ತಕ್ಕಂಥ ಅಂದ್ರೆ ನಡು ಮನೆಯಲ್ಲಿ ಇವ್ರಿಗೆ ಚಾಪೆ ದಿಂಬೆಲ್ಲವನ್ನ ಹಾಸಿ ಕೊಡ್ತಾರೆ. ಹಾಸ್ಕೊಟ್ಟ ಮೇಲೆ ಅವರೆಲ್ಲ ಮಲ್ಕೊಳ್ತಾ ಹೋಗ್ತಾರೆ. ಮಲ್ಕೊಂಡ್ಮೇಲೆ ಒಂದು ಹೊತ್ತಿಗೆ ಏನ್ ಮಾಡ್ತಾನೆ, ಅಬ್ದುಲ್ ಅಜೀಜ್ ಸಾವ ಎದೊಳ್ತಾನೆ. ಅದಾದ್ಮೇಲೆ ಫಾತಿಮಾ ಎದೊಳ್ತಾಳೆ. ಅದಾದ್ಮೇಲೆ ಜಮೀಲೆ ಎದೊಳ್ತಾಳೆ. ಸೊ ಇವ್ರ 3 ಜನಕ್ಕೂ ನಿದ್ದೆ ಬರ್ತಾ ಇಲ್ಲ. ಅದ್ರ ಜೊತೆಗೆ ತಿಗಣೆಗಳ ಕಾಟನೂ ಕೂಡ ಆಗ್ತಾ ಇದೆ. ಜಮೀಲೆ ಹೇಳ್ತಾಳೆ, ಏನೋ ಕಚ್ದಂಗೆ ಆಗ್ತಾ ಇದೆ, ತಿಗಣೆನೇ ಇರ್ಬೇಕೇನೋ ಅಂತ ಅಂದ್ಬಿಟ್ಟು ಅವೆಲ್ಲ ಕುತ್ಕೊಂಡು ರಾತ್ರಿ ಎಲ್ಲ ನಿದ್ದೆ ಇಲ್ದಂಗೆ ಅವು ಕಣ್ಬಿಟ್ಕೊಂಡು ಕಣ್ಣು ಕೆಂಪಾಗಿರೋ ರೀತಿಯಲ್ಲಿ ಬೆಳಗ್ಗೆ ಎದೊಳ್ತಾರೆ. ಸೊ ಇವರು ಹೋಗೋ ವಿಚಾರ ಗೊತ್ತಾಗಿರೋದ್ರಿಂದ ಬೆಳಗ್ಗೆ ಬಾಗಿ ಎದ್ದು ಏನ್ ಮಾಡಿರ್ತಾಳೆ ಅಂತ ಹೇಳಿದ್ರೆ ಹಿಟ್ಟನ್ನ ಮಾಡಿರ್ತಾಳೆ. ಸೊ ಎಲ್ಲರೂ ಕೂಡ ಅದು ಕುತ್ಕೊಂಡು ತಿಂತಾ ಇರಬೇಕಾದಾಗ ಚೆನ್ನಯ್ಯ ಯೋಚನೆ ಮಾಡ್ತಾನೆ, ಏನು ಇಷ್ಟೊತ್ತಾದ್ರೂ ಇದ್ರ ಬಗ್ಗೆ ಅಂದ್ರೆ ಮಗನ ಬಗ್ಗೆ ಒಂದು ವಿಚಾರನೂ ಮಾತಾಡ್ಲಿಲ್ವಲ್ಲ ಅಂತ ಹೇಳಿ ಅವನೇ ಮಧ್ಯದಲ್ಲಿ ಮಾತು ತೆಗಿತಾನೆ. ಏನ್ ಮಾಡೋಣ ಅಂತೀರಾ, ಇವನ ನಾನು ಮುಂದೆ ಓದ್ಲೇಬೇಕು ಅಂತಾನೆ ಅಂತ ಹೇಳಿ, ಏನಾದ್ರೂ ಈ ಬಗ್ಗೆ ಯೋಚನೆ ಮಾಡಿದ್ರಾ ಅಂತ ಹೇಳಿ ಕೇಳಿದ ತಕ್ಷಣ, ಓದ್ಲಿ ಬಿಡ್ರಿ ಗೌಡ್ರೆ, ನಮ್ಮನೇಲಿ ಇತ್ಕೊಂಡು ಅವ್ನು ಓದ್ಲಿ, ಏನಾಗತ್ತೆ, ನನ್ನ ಮನೇಲಿ ನನ್ನ ಮಗಳು ಹೆಂಗಿದ್ದಾಳೋ ನನ್ನ ಮಗ ಹೆಂಗಿದ್ದಾನೋ ಅವನ ಇವನು ಇತ್ಕೊಂಡ್ಕೊಳ್ಳಿ ಅಂತ ಹೇಳಿ ಹೇಳಿದ ತಕ್ಷಣ ಇಬ್ರು ಕೂಡ ಗಪ್ಚುಪಾಗಿ ಹೋಗ್ತಾರೆ. ಯಾರು, ಚೆನ್ನಯ್ಯ ಮತ್ತೆ ನಂಜವ್ವ ಇಬ್ರು. ಸರಿ ಆಯ್ತು. ಅದಾದ್ಮೇಲೆ ಫಾತಿಮಾ ಮತ್ತೆ ಅವಳು ಮಾತನ್ನ ಮುಂದುವರಿಸ್ತಾಳೆ. ಏನಂತ, ಯಾಕೆ ಚೆನ್ನಯ್ಯ ಏನು ಯೋಚನೆ ಮಾಡ್ತಾ ಇರಂಗೈತೆ, ಗಂಡ ಹೆಂಡತಿರಿಬ್ರು ಅದಕ್ಕೆ ಏನು ಯೋಚಿಸ್ತಿರ್ಲಿಲ್ಲ. ಚೆನ್ನಾಗಿ ಏನಿಲ್ಲ, ನೀವೇನೋ ಯೋಚನೆ ಮಾಡ್ಬಿಡಿ ಬಿಡಿ, ನಮ್ಮನೇಲಿ ಇತ್ಕೊಂಡು ಓದ್ಕೊಳ್ಳಿ ಅಂತ ಹೇಳಿ ಹೇಳ್ಬೇಕಾದಾಗ ನಂಜವ್ವ, ಯಾಕೆ ನಂಜಮ್ಮ ನಮ್ಮ ಪಾಲಿಗೆ ನಾವೇನಾದ್ರೂ ನಿಮ್ ಪಾಲಿಗೆ ಸತ್ತೋಗಿದ್ದೀವ ಅಂತ ಹೇಳಿ ಫಾತಿಮಾನು ಕೂಡ ನಂಜವ್ವನ್ಗೆ ಹೇಳ್ತಾಳೆ. ಅವಾಗ ಚೆನ್ನಯ್ಯ ಯಾಕೆ ಆತರ ಮಾತಾಡ್ತೀರಾ ಬಿಡ್ರಿ ಅನ್ನೋ ಟೈಮಲ್ಲಿ ನಂಜವ್ವನು ಕೂಡ ಮಾತು ಮುಂದುವರಿಸ್ತಾಳೆ. ಹೌದ್ ಸ್ವಾಮಿ, 3 ಜನ ನಮ್ಮನ್ನ ಆಡ್ಕತಾರೆ, ಮಗನ್ನ ಓದ್ಸಕ್ಕೆ ಏನು ದನ ತಿನ್ನೋ ಸಾಬ್ರು ಮನೇಲಿ ಬಿಟ್ಟವನೆ ಅಂತಾರೆ. ಆಮೇಲೆ ಈಗ್ಲೇ ನಿಮ್ ಜೊತೆಲೆಲ್ಲ ನನ್ ಗಂಡ ಓಡಾಡೋದ್ ಕಂಡು 3 ಜನ ಎಲ್ಲ ಏನಂತ ಮಾತಾಡ್ಕೊಳ್ತಾರೆ ಅಂದ್ರೆ, ಚೆನ್ನ ಎಲ್ಲ ತುರ್ಕುರ್ಗೆ ಹುಟ್ಟಿರ್ಬೇಕು ಅಂತಾರಂತೆ, ನನ್ಗೆಲ್ಲಾ ಸುದ್ದಿ ಬರ್ತವೆ ಅಂತ ಹೇಳ್ಬಿಟ್ಟು ಅವಳು ಹೇಳ್ತಾಳೆ. ಯಾರ ಮುಂದೆ, ಇದೇ ಅಬ್ದುಲ್ ಅಜೀಜ್ ಸಾಬ್ರು. ಹೌದು ಸ್ವಾಮಿ, 3 ಜನಗಳ ಮನ್ಸು ಹಂಗೆ. ಅದಕ್ಕೆ ಅಬ್ದುಲ್ ಅಜೀಜ್ ಸಾಬ ಏನ್ ಹೇಳ್ತಾರೆ, ಅನ್ಲಿ ಬಿಡ್ ಚೆನ್ನಯ್ಯ, ಎಲ್ಲರೂ ಕೂಡ ಹಂಗೆ ತಾನೆ, ಬದುಕಿದ್ರು ಮಾತಾಡ್ತಾರೆ, ಬದುಕಲಿಲ್ಲ ಅಂದ್ರೂ ಮಾತಾಡ್ತಾರಲ್ಲ, ಅದಕ್ಕೆಲ್ಲ ನಾವು ಯೋಚನೆ ಮಾಡ್ಕೊಳದ, ಅವ್ರನ್ನ ನಮ್ಮನೇಲಿ ಇಡ್ಸ್ಕೊಂಡು ನಾನು ಓದಿಸ್ತೀನಿ ಬಿಡಿ, ಯಾಕೆ ಯೋಚನೆ ಮಾಡ್ತೀರಾ ಅಂತ ಹೇಳಿ. ಮತ್ತೆ ನಂಜವ್ವ, ಬೇಡ ಬೇಡ, ಜನ ಏನೇನೋ ಅಂತಂದ್ರೆ ಅವೆಲ್ಲ ಬೇಡ, ಅವ್ರನ್ನ ಬೇರೆ ಎಲ್ಲಾದ್ರೂ ಇಟ್ಟು ಓದಿಸ್ಬೇಕು ಅಂತ ಅನ್ಕೋಬೇಕು ಅನ್ನೋ ಟೈಮಲ್ಲಿ ತಿಮ್ಮೇಗೌಡನು ಹೇಳ್ತಾನೆ, ಏನ್ ನಿಮ್ ಬರೀ ಹಳೇದನ್ನೇ ಮಾತಾಡ್ತಿಯಲ್ಲ ನೀನು ಅಂತ ಹೇಳ್ಬಿಟ್ಟು ಅವನಿಗೆ ತನ್ನವ್ವ ಅವಮಾನ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಅವಳಿಗೂ ಕೂಡ ಕೋಪ ಬಂದ್ಬಿಡುತ್ತೆ. ಆಮೇಲೆ ಮತ್ತೆ ಯಾರು ಮತ್ತೆ ತನ್ನ ತಾಯಿ ವಿರುದ್ಧ ಹಾಗೆ ಮಾತಾಡ್ತಾರೆ. ನೀನೇನ್ ಸುಮ್ನಿರವ್ವ ಸಾಕು, ಎಲ್ಲಾ ನಿಮ್ಮ ಅಪ್ಪನ ಕಾಲದನ್ನೇ ನೀನ್ ಹೇಳ್ಬೇಡ ನನಗೆ ಅಂತ ಹೇಳ್ಬಿಟ್ಟು ಅವರು ಕೂಡ ಹೇಳ್ತಾರೆ. ಯಾರ್ ಜಾತಿ ಗೀತಿ ಇವಾಗ ಯಾರಾದ್ರೂ ನೋಡ್ತಾರ ಅಂತ ಹೇಳಿ ಮಾತಾಡ್ತಾ ಇರ್ಬೇಕಾದಾಗ ತಿಮ್ಮೇಗೌಡನಿಗೆ ತಮ್ಮಂದ್ರೆಲ್ಲರೂ ಕೂಡ ಸಪೋರ್ಟನ್ನ ಮಾಡ್ಬಿಡ್ತಾರೆ. ಅವಾಗ ಅವಳಿಗೆ ಇನ್ನೂ ಕೋಪ ಅನ್ನೋದು ಜಾಸ್ತಿ ಆಗ್ಬಿಡತ್ತೆ, ನೋವು ಅನ್ನೋದು ಕೂಡ ಜಾಸ್ತಿ ಆಗ್ಬಿಡತ್ತೆ. ಜಾಸ್ತಿ ಆದ್ಮೇಲೆ ಅವಳು ತನ್ನ ನೋವನ್ನಡೆ ಹಾಕೊಳ್ಳೋದಕ್ಕೆ ಮುಂದಾಗ್ತಾ ಹೋಗ್ತಾಳೆ. ಏನು, ನಾನು ಹುಟ್ಟಿದ ಮನೇಲೂ ಸುಖ ಪಡ್ಲಿಲ್ಲ, ಕಟ್ಕೊಂಡ್ ಮನೇಲೂ ಸುಖ ಪಡ್ಲಿಲ್ಲ, ಹೆತ್ತೋಳು ನನ್ನ ಸುಖವಾಗಿ ನೋಡ್ಕೊಳ್ಳಿಲ್ಲ, ಕಾಡು ಗೀಡು ಕಾಡು ಮೇಡು ಅಂತ ಹೇಳಿ ಹೊಲ ಮನೆ ಎಲ್ಲ ಗೇಯ್ಕೊಂಡ್ ಕೂತಿದ್ದೆ. ಅದ್ರ ಜೊತೆಲಿ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡಿದ್ಲು, ಚಿಕ್ಕ ವಯಸ್ಸಲ್ಲೇ ಗಂಡ ಬಿಟ್ಟು ಎಲ್ಲೋ ಹೋದ, ಆಮೇಲೆ ಮತ್ತೆ ಮನೆಗೆ ಹೋದೆ, ಆಮೇಲೆ ಮತ್ತೆ ನನ್ನ ಇವ್ರ ಜೊತೆಗೆ ಮದುವೆಯನ್ನ ಮಾಡಿದ್ರು. ಸೊ ಆ ತಕ್ಷಣಕ್ಕೆ ಅವಳ ಹತ್ಕೊಂಡು ಹೇಳೋದನ್ನ ಅಲ್ಲೇ ಕೂತಿರ್ತಕ್ಕಂಥ ಭೂಮಮ್ಮ ಏನ್ ಮಾಡ್ತಾಳೆ, ಯಾಕೆ ಹೇಳ್ತೀರಾ ಸುಮ್ನಿರ್ರಿ ಅಂತ ಹೇಳಿ ಹೇಳಿದ ಮೇಲೆ ಚೆನ್ನಯ್ಯ ತನ್ನ ಹೆಂಡತಿ ಪರವಾಗಿ ಮಾತಾಡೋದಕ್ಕೆ ಮುಂದಾಗ್ತಾ ಹೋಗ್ತಾನೆ. ಏನಂತ ಹೇಳ್ತಿ, ಇವಳು ನನ್ನ ಹೆಂಡತಿ ಅಲ್ಲ ಬಿಡಿ ಸ್ವಾಮಿ, ಇವಳು ನನ್ನ ಭಾಗಕ್ಕೆ ದೇವ್ರು, ಬಡವರು ಅಂತ ನಮ್ಗೆ ಹೆಣ್ಣು ಯಾರು ಕೊಡ್ತಾ ಇರಲಿಲ್ಲ, ಅಂತ ಟೈಮಲ್ಲಿ ಇವಳು ನನ್ನನ್ನು ಬಂದು ಕಟ್ಕೊಂಡ್ಲು, ನನ್ನನ್ನು ಕಟ್ಕೊಂಡ ಮೇಲೆ ನನ್ನನ್ನು ಕೂಡ ಒಬ್ಬನ ಮನುಷ್ಯನನ್ನ ಅಂತ ಹೇಳಿ
ಹೇಳ್ತಾಳೆ. ಅದೆಲ್ಲವನ್ನ ಕೇಳಿಸ್ಕೊಂಡಿರ್ತಕ್ಕಂಥ ಒಂದ್ ರೀತಿ ಆಶ್ಚರ್ಯಚಕಿತವಾಗಿ ನೋಡ್ತಾಳೆ. ಸೊ ಏನ್ ಹೇಳಿ, ನನ್ನ ವೇದನೆಯನ್ನ ಯಾರ ಹತ್ರ ಹೆಂಗ್ ಹೇಳ್ಕೊಳ್ಳಿ, ಇವ್ಳು ನೋಡಿದ್ರೆ ನನ್ನ ಮಕ್ಕಳು, ನಾನು ಇಷ್ಟೆಲ್ಲ ಮಾಡೋ ನನ್ನ ಮಕ್ಕಳು ನನ್ನ ವಿರುದ್ಧವಾಗಿ ಮಾತಾಡ್ತಾರೆ. ನನ್ನ ಮಕ್ಕಳಿಗೆ ಅಂತ ತ್ಯಾಗ ಮಾಡಿದೆ, ಮನೆಗೆ ಅಂತ ಎಷ್ಟು ತ್ಯಾಗ ಮಾಡಿದೆ, ಒಂದು ಹೊಸ ಸೀರೆ ಉಡ್ಲಿಲ್ಲ, ಹೊಸ ರವಿಕೆ ಹಾಕೊಳ್ಳಿಲ್ಲ, ನನ್ನ ಗಂಡ ಮಕ್ಕಳು ಜೀವ ಅವ್ರಿಗೋಸ್ಕರನೇ ಜೀವ ತೇದೆ. ಆದ್ರೆ ಇವಾಗ ನೋಡಿದ್ರೆ ಇವರೇ ನನ್ನ ವಿರುದ್ಧವಾಗಿ ತಿರುಗಿ ಬೀಳ್ತಾರಲ್ವಾ ಅಂತ ಹೇಳಿ, ಹೋಗ್ಲಿ ಬಿಡಮ್ಮ ಅಂತ ಹೇಳಿ ಅಬ್ದುಲ್ ಅಜೀಜ್ ಸಾಬ್ರು ನಿಮ್ ಮಕ್ಳಿಗೆ ಮಾತಿಗೆ ಯಾಕೆ ಬೆಲೆ ಕೊಡ್ತಾ ಹೋಗ್ತೀರಾ, ಸರಿ ನಿಮ್ಗೆ ಇಷ್ಟ ಬಂದಂಗ್ ಮಾಡಿ, ನಾನೊಂದ್ ಮಾತು ಆಡೋದಿಲ್ಲ ಅಂತ ಹೇಳಿ ಅವ್ರು ಸುಮ್ನೆ ಕೂತ್ಕೊಳ್ತಾರೆ. ಆಮೇಲೆ ಮತ್ತೆ ಮಕ್ಳು ಏನ್ ಮಾಡ್ತಾರೆ, ನಮ್ಮ ಅಮ್ಮಂದ್ ಯಾವಾಗ ನೋಡಿದ್ರು ಹಳೇ ಪುರಾಣ ಇದೆ, ಬನ್ನಿ ರಾಜಣ್ಣನ ಹೊರಡಿಸಲು ಅವ್ರ ಮುಂದಾಗ್ತಾರೆ. ಫಾತಿಮನು ಕೂಡ ಬನ್ನಿ ಏನಾಗೋದಿಲ್ಲ ಅಂತ ಹೇಳಿ ನಗನಗದ ನಿನ್ ಮಗನನ್ನ ಕಳಿಸ್ಕೊಡಮ್ಮ, ಹೆಂಗಿದ್ರು ಓದೋದಕ್ಕೆ ಅಂತ ಹೇಳಿ ಹೋಗ್ತೀಯಾನೆ, ನೀವ್ ಯಾಕೆ ಈ ತರ ದುಃಖ ಮಾಡ್ಕೊಂಡು ಕಳಿಸ್ತೀರ ಅವನನ್ನ ಅಂತ ಹೇಳಿ ಅವಳು ಕೂಡ ಇನ್ನೊಂದ್ ಸ್ವಲ್ಪ ಸಮಾಧಾನ ಮಾಡ್ತಾಳೆ. ಅದಾದ್ಮೇಲೆ ಎಲ್ಲರೂ ಕೂಡ ಹೊರಡೋದಕ್ಕೆ ಶುರುವಾಗ್ತಾರೆ. ಆಮೇಲೆ ರಾಜಣ್ಣ ತನ್ನ ತಮ್ಮಂದ್ರಿಗೆ, ತನ್ನ ತಂಗಿ ಎಲ್ಲರಿಗೂ ಕೂಡ ಹೊರಡ್ ಬರ್ತೀನಿ ಅಂತ ಹೇಳ್ತಾನೆ. ಅದಾದ್ಮೇಲೆ ಕೂಡ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಹೆಂಗಿದ್ರು ರಾಜಣ್ಣನ ಸಿಟಿಗೆ ಬಿಟ್ಟು ಬರಕ್ ಹೋಗ್ತಾ ಇದೀರಲ್ವಾ, ಚೆನ್ನಯ್ಯ ನೀನೊಂದು ಅಂದ್ರೆ ಅಪ್ಪನಿಗೆ ಹೇಳ್ತಾನೆ, ಇನ್ನೊಂದ್ 2-3 ದಿನ ಅಲ್ಲಿದ್ದು ನೋಡ್ಕೊಂಡು ಅವ್ನಿಗೆಲ್ಲ ಎಲ್ಲವನ್ನ ಸರಿ ಮಾಡ್ಕೊಟ್ಬಿಟ್ಟು ನೀವು ಬನ್ನಿ ಅಂತ ಹೇಳ್ತಾರೆ. ಅದು ಅಪ್ಪನಿಗೂ ಮತ್ತು ಅಮ್ಮನಿಗೂ ಇಬ್ರಿಗೂ ಕೂಡ ಖುಷಿ ಆಗ್ತದೆ. ಅವ್ನ್ ಮಾತಾ ಹೇಳಿರ್ತಕ್ಕಂಥ ಎಲ್ಲ ಒಪ್ಕೊಳ್ತಾರೆ. ಅದಾದ್ಮೇಲೆ ಅವ್ರಿಗೆ ಅಂತ ಹೇಳಿ ಒಂದ್ ಅರ್ಧ ಮೂಟೆ ಅಕ್ಕಿಯನ್ನ ತೆಗೆದುಕೊಳ್ತಾನೆ, ಒತ್ಕೊಂಡ್ಬಂದು ಅಂದ್ರೆ ಬಸ್ ಹತ್ರಕ್ಕೆ ಬಂದು ನಿಲ್ಲಿಸ್ಕೊಳ್ತಾರೆ. ಅದಾದ್ಮೇಲೆ ಎಲ್ಲರಿಗೂ ಕೂಡ ಸೀಟ್ ಸಿಕ್ಕಿದ್ಯಾ ಅಂತ ಹೇಳಿ ಎಲ್ಲರನ್ನ ನೋಡ್ಕೊಂಡು ಬಂದು ಒಳಗಡೆ ಅವನು ಹೋಗಿ ಅಕ್ಕಿ ಮೂಟೆಯನ್ನು ಹಾಕ್ಬಿಟ್ಟು ಬರ್ತಾನೆ. ಎಲ್ಲರಿಗೂ ಕೂಡ ಸೀಟ್ ಸಿಕ್ತಾ ಅಂತ ಹೇಳಿ ನೋಡ್ತಾರೆ. ಅದಾದ್ಮೇಲೆ ಎಲ್ಲರೂ ಕೂಡ ಬಸ್ ಹೊರಡತ್ತೆ, ಬರ್ತೀವಿ ಅಂತ ಹೇಳಿ ಹೊರಟು ಬರ್ತಾರೆ. ಈ ಕಡೆ ಬರ್ತಾ ಇರ್ಬೇಕಾದಾಗ ಈ ಕಡೆ ಹೋಗ್ಬೇಕಾದಾಗ ಫಾತಿಮಾ ಹೇಳ್ತಾಳೆ, ತುಂಬು ಕಷ್ಟ ಬಿದ್ದ ಜೀವ ಅಲ್ವಾ ನಂಜವ್ನದ್ದು ಅಂತ ಹೇಳಿ ಫಾತಿಮಾ ಹೇಳ್ಕೊಂಡು ತನ್ನ ಗಂಡನೊಡನೆ ಹೇಳ್ಕೊಂಡು ಬರ್ತಾ ಇರ್ತಾಳೆ. ಈ ಕಡೆ ನಂಜವ್ವ ಮತ್ತೆ ತಿಮ್ಮೇಗೌಡ ಇಬ್ರು ಈ ಕಡೆ ಬರ್ತಾ ಇರ್ಬೇಕಾದಾಗ ಮಾತಾಡ್ಕೊಂಡು ಬರ್ತಾರೆ. ಏನಂತ, ನಮ್ ಹುಡುಗನ್ಗೆ ಜಮೀಲಾ ಒಳ್ಳೆ ಜೋಡಿ ಅಲ್ವೇನವ್ವ, ಯಾರಿಗೆ ರಾಜಣ್ಣನ್ಗೆ ಅವ್ನು ಹೇಳೋದು. ನಂಜವ್ನ್ ಸಿಟ್ಟು ಬಂದು, ಈ ಚಿಕ್ಕ ಹುಡುಗರಿಗೆ ಆಗ್ಲೇ ಇವನು ಜೋಡಿ ಮಾಡಕ್ ಹೊಂಟವನೆ ಅಲ್ಕ, ನಡಿಲೇ ಸುಮ್ನೆ ಅಂತ ಹೇಳಿ ಮನೆ ಕಡೆಗೆ ಹೊರಟು ಬರ್ತಾರೆ. ಅಂದ್ರೆ ಇಡೀ ಪಾಠ ನಮ್ಗೆ ಹೇಳ್ತಕ್ಕಂಥದ್ದು ಇಷ್ಟೇ, ಧರ್ಮದ ಅಸಮಾನತೆಯ ನಡುವೆಗೆ ಆ ಸ್ನೇಹ ಸಂಬಂಧ ಅನ್ನೋದು ಹೇಗೆ ಗಟ್ಟಿಯಾಗಿ ನಿಂತಿರುತ್ತೆ, ಧರ್ಮವನ್ನ ಮೀರಿರ್ತಕ್ಕಂಥ ಸಂಬಂಧ ಹೇಗಿದೆ ಅನ್ನೋದನ್ನ ನಾವು ಈ ಪಾಠದಲ್ಲಿ ನೋಡೋದಕ್ಕೆ ಸಾಧ್ಯ ಆಗತ್ತೆ. ಥ್ಯಾಂಕ್ ಯು.